ಹಂಗಲ್ಲಪ್ಪ ಹಂಸಲೇಖ ಅಂತ ಗೊತ್ತಾಗೋದು ಹೆಂಗೆ ಅಂತಂದ್ರು. ಇದು ಟೈಟ್ಲ್ ಕಾರ್ಡಲ್ಲಿ ಹಾಕಲ್ವಾ ಸಾಹಿತ್ಯ ಸಂಗೀತ ಹಂಸಲೇಖ ಅಂತ ಹೇಳ್ಬಿಟ್ಟು, ಇನ್ನೇನು ಗೊತ್ತಾಗಬೇಕಲ್ಲಿ. ಸರ್, ಜನರಿಗೆ ನಿಮ್ಮ ಬಗ್ಗೆ ಹೊರಗಡೆ ಏನು ಅಭಿಪ್ರಾಯ ಇರ್ಬೋದು ನಿಮ್ಮ ಪ್ರಕಾರ? ಹೆಣ್ಮಕ್ಳಿಗೆ ಮಾತ್ರ ಬೈತೀನಿ, ಹೆಣ್ಮಕ್ಳಿಗೆ ಮಾತ್ರ ಹೊಡಿತೀನಿ. ಕೆಲಸ ಮಾಡದೇ ಇದ್ರೆ ಹೆಣ್ಣಾಗ್ಲಿ ಗಂಡಾಗ್ಲಿ ಯಾರಾದರೂ ಉಗಿತೀನಿ ಕ್ಯಾಕರಿಸಿ. ಲಿಂಗಭೇದ ಇಲ್ಲ. ನೋ. ನನಗಿರೋ ಮಾಹಿತಿ ಪ್ರಕಾರ AK-47 ನಲ್ಲಿ ಕಡಲೋ ಕಡಲೋ ಕಣ್ ಕಡಲೋ ಅದು ಪ್ಲಾನೇ ಇರ್ಲಿಲ್ವಂತೆ ಸಿನಿಮಾದಲ್ಲಿ ಹಾಕೊಳ್ಳೋಕೆ, ಆ ಸಾಂಗೇ ಇರ್ಲಿಲ್ಲ ಅಂತ. ಹೌದಾ? ಹೌದು ಸರ್, ಹೌದು ಸರ್. ಮಲ್ಲ ಪಿಕ್ಚರ್ ನೋಡಿದಾಗ ಯಾರಿಗೂ ಇಷ್ಟ ಆಗಲಿಲ್ಲ ಸರ್. ಪ್ರಮೋಟ್ ಥಿಯೇಟರ್ ಪಿಕ್ಚರ್ ನೋಡಿದವ್ರಿಗೆ ಒಬ್ಬರಿಗೂ ಇಷ್ಟ ಆಗಲಿಲ್ಲ ಸಿನಿಮಾ. ಆಮೇಲೆ ನ್ಯೂಯಾರ್ಕಲ್ಲಿ 25 ಥಿಯೇಟರ್ ಇದೆ, ಆಸ್ಟ್ರೇಲಿಯಾದಲ್ಲಿ 2 ಥಿಯೇಟರ್ ಇದೆ, ನ್ಯೂಜಿಲೆಂಡಲ್ಲಿ 25 ಥಿಯೇಟರ್ ಇದೆ ಅಂತ. ಅಲ್ಲಿರೋರು ಫೋನ್ ಮಾಡ್ತಾರೆ, ಓಂ ಪ್ರಕಾಶ್ ಅವರೇ ಈ ಥರ ಪೇಪರ್ ಪ್ರಿಂಟ್ ಹಾಕಿದ್ದಾರೆ, ಈ ಥರ ನ್ಯೂಯಾರ್ಕಲ್ಲಿ 40 ಥಿಯೇಟರ್ ಮಾರ್ನಿಂಗ್ ಶೋ ಇದೆಯಂತೆ, ಯಾವ ಥಿಯೇಟರ್ ಇದೆ ಸ್ವಲ್ಪ ಪ್ರೊಡ್ಯೂಸರ್ಗೂ ಮತ್ತು ಡೈರೆಕ್ಟರ್ಗೂ ಹೀರೋಗೂ ಕೇಳ್ಬಿಟ್ಟು ಹೇಳ್ತೀರಾ ನನಗೆ ಅಂತ. ಕರ್ನಾಟಕದ ಸಿನಿಮಾ ಇಂಡಸ್ಟ್ರಿಗೆ ಅಂಬಾಸಿಡರ್ ಪುನೀತ್ ರಾಜ್ಕುಮಾರ್ ಅವರು ಸರ್. ದೊಡ್ಡತನದಲ್ಲಿ ನೀವೇ ದೊಡ್ಡವರು, ದೊಡ್ಡ ಮನೆ ದೊರೆಯೇ. ನೋಡಪ್ಪ, ಕೆಲ್ಸಗಾರ ಕರೆದ್ರೆ ಕನ್ಸ್ಗಾರ ಬಂದೇ ಬರ್ತಾರೆ. ನೋಡಪ್ಪ, ಕೆಲ್ಸಗಾರ ಕರೆದ್ರೆ ಕನ್ಸ್ಗಾರ ಬಂದೇ ಬರ್ತಾರೆ. ನಿಮ್ಮ ಬಗ್ಗೆ ನೀವು ಕೇಳಿರೋ ರೂಮರ್ಸ್ ಏನು ಸರ್? ತುಂಬ ಕೇಳಿದ್ದೀನಿ ಅನ್ಸುತ್ತೆ ಸರ್. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತೀರಿ, ಮನಸ್ಸುಗೊಳ್ಳೆದು. ಆಡಿಸಿದಳೆ ಶೋದೆ ಜಗದೋಧಾರನ. ಸರ್, ಜನರಿಗೆ ನಿಮ್ಮ ಬಗ್ಗೆ ಹೊರಗಡೆ ಏನು ಅಭಿಪ್ರಾಯ ಇರ್ಬೋದು ನಿಮ್ಮ ಪ್ರಕಾರ? ಆಲ್ಮೋಸ್ಟ್ ಆಲ್ ನನ್ನನ್ನು ನೋಡಿ, ನನ್ನ ಸಿನಿಮಾ ನಾವು ಮಾಡಿರೋ ಸಿನಿಮಾಗಳನ್ನ ನೋಡಿ ಆಶೀರ್ವಾದ ಮಾಡಿರೋ ಪ್ರತಿಯೊಬ್ಬ ಪ್ರೇಕ್ಷಕರಿಗೂ ತುಂಬ ಒಳ್ಳೆಯ ಅಭಿಪ್ರಾಯ ಇದೆ. ಸಿನಿಮಾದಲ್ಲಿರೋ ಕೆಲವರು ಹುಟ್ಟಾಕಿರೋ ಹೊಟ್ಟೆ ಕಿಚ್ಚು ಬೆಂಕಿ ಥರ ಅಲ್ಲಲ್ಲಲ್ಲ ಓಡಾಡ್ತಿರುತ್ತೆ. ಅದು ಅವ್ರವ್ರ ಕರ್ಮ, ಅವ್ರವ್ರು ಮಾತಾಡ್ಕೋತಾರೆ. ಅದಕ್ಕೆ ಬೇರೆ ಕೆಲಸ ಇಲ್ಲ, ಅದಕ್ಕೋಸ್ಕರ. ಆಮೇಲೆ ಹೊಟ್ಟೆವ್ರಿ ಮೇಜ್ ಸರ್ ಅಷ್ಟೇ. ನಿಮ್ಮ ಬಗ್ಗೆ ನೀವು ಕೇಳಿರೋ ರೂಮರ್ಸ್ ಏನು ಸರ್? ತುಂಬ ಕೇಳಿದ್ದೀನಿ ಅನಿಸುತ್ತೆ ಸರ್. ಸೆಟ್ಟಲ್ಲಿ ತುಂಬ ಸಿಟ್ಟಾಗಿರ್ತಾರೆ, ಸ್ಟ್ರಿಕ್ಟ್ ಆಗಿರ್ತಾರೆ. ಅದೇನೋ ಒಂದಂತೂ ಆಶ್ಚರ್ಯ ನನಗೆ, ಹೀರೋಯಿನ್ಗಳಿಗೆ ಬೈದು ಬಿಡ್ತಾರಂತೆ, ಹೊಡೆದು ಬಿಡ್ತಾರಂತೆ ಅಂತ ಹೇಳ್ತೀರಾ. ಅದು ಹೀರೋಗಳಿಗೆ ಯಾಕೆ ಹೇಳಲ್ಲ? ಹೆಣ್ಮಕ್ಳಿಗೆ ಮಾತ್ರ ಬೈತೀನಿ, ಹೆಣ್ಮಕ್ಳಿಗೆ ಮಾತ್ರ ಹೊಡಿತೀನಿ. ಕೆಲಸ ಮಾಡದೇ ಇದ್ರೆ ಹೆಣ್ಣಾಗ್ಲಿ ಗಂಡಾಗ್ಲಿ ಯಾರಾದರೂ ಉಗಿತೀನಿ ಕ್ಯಾಕರಿಸಿ. ಲಿಂಗಭೇದ ಇಲ್ಲ. ನೋ. ಕೆಲಸ ಮಾಡಿ ಅಷ್ಟೇ, ಬಂದಿರೋದು ಮೈ ಬಗ್ಸ್ ಕೆಲಸ ಮಾಡೋಕ್ಕೆ, ಅದನ್ನು ಮಾಡಿ ಫಸ್ಟ್ ಅಷ್ಟೇ. ಅದಕ್ಕೋಸ್ಕರ ಹೆಣ್ಣು ಗಂಡು ಭೇದವ ಮಾಡೋದು ಅವೆಲ್ಲ ಸುಳ್ಳು. ಆಮೇಲೆ ಯಾರಿದ್ದಾರೆ ಅವೆಲ್ಲ ಯೋಚನೆ ಮಾಡಲ್ಲ ಸರ್. ನನ್ನ ಕ್ಯಾರೆಕ್ಟರ್ ಅದು. ನಾನು ಕೆಲಸ ಮಾಡಬೇಕು, ಕೆಲಸ ಮಾಡಕ್ಕೆ ಬಂದಿದ್ದೀನಿ, ನೀವು ಕೆಲಸ ಮಾಡಿ ಅಷ್ಟೇ. ಈ ಟಿವಿ ರಿಯಾಲಿಟಿ ಶೋಸು, ಸೀರಿಯಲ್ಗಳು ಇದೆಲ್ಲ ನೋಡ್ತೀರಾ? ಹಾಂ, ನೋಡ್ತೀನಿ ಸರ್. ಓಕೆ. ರಿಯಾಲಿಟಿ ಶೋಗಳೆಲ್ಲ ಇಷ್ಟ ಆಗುತ್ತೆ ನಿಮಗೆ? ಹಾಂ, ಇಷ್ಟ ಆಗುತ್ತೆ. OTT ಎಲ್ಲ ನೋಡ್ತೀರಾ? ಯೂಟ್ಯೂಬ್ ನಮ್ಮ ಚಾನಲ್ ನೋಡಿದ್ರಾ ಸರ್ ನೀವು? ನೋಡಿದ್ದೀನಿ ಸರ್, ನೋಡಿದ್ದೀನಿ. ಹೌದಾ? ಯಾರ್ಯಾರು ನೋಡಿದ್ರಿ ಎಪಿಸೋಡು? ತುಂಬ ಜನಗಳು ನೋಡಿದ್ದೀನಿ ಸರ್. ನಾನು ನೀವು ಮಾತಾಡಿರೋ ಮಾತುಗಳು ಮತ್ತು ಇವೆಲ್ಲ ತುಂಬ ನೇರವಾಗಿ ಮಾತಾಡ್ತೀರಾ, ಕೇಳ್ತೀರಾ. ನೀವು ಕೇಳೋ ಪ್ರಶ್ನೆ ಅವರೇ ಪ್ರಶ್ನೆ ಆಗಿ ಕೂತ್ಕೊಂಡ್ಬಿಡ್ತಾರೆ. ಆ ಥರ ಇರೋದೆಲ್ಲ ನೋಡಿದ್ದೀನಿ. ಇದು ತುಂಬ ಒಳ್ಳೆಯ ವಿಷಯ ಸರ್. ನಂಗೆ ತುಂಬ ಖುಷಿ ಇದೆ ಆ್ಯಕ್ಚುಲಿ ನಿಮ್ಮ ಪ್ರೋಗ್ರಾಮಲ್ಲಿ ನೀವು ಮಾತಾಡೋದು ಅಷ್ಟು ಸ್ಟ್ರೈಟಾಗಿ. ನಾನೇನು ಸ್ಟ್ರೈಟಾಗಿ ಮಾತಾಡ್ತೀನಿ, ನೀವು ಅದಕ್ಕಿಂತ ಸ್ಟ್ರೈಟಾಗಿ ಮಾತಾಡ್ತೀನಿ. ನಿಜವಾಗ್ಲೂ ತುಂಬ ಖುಷಿ ನನಗೆ, ನಿಜವಾಗ್ಲೂ. ಆದರೆ ಈಗಿನ ಇದರಲ್ಲಿ ಸರ್ ಕೇಳಬೇಕೋ ಬೇಡವಾ ಅಂತಲೂ ಕೆಲವು ಸಲ ಯೋಚನೆ ಬರುತ್ತೆ. ಬಟ್ ಅದನ್ನೆಲ್ಲ ಮೀರಿ ನಿಂತ್ಕೊಂಡು ಇರೋದನ್ನು ಕೇಳೋಕ್ಕೆ ಏನು ಇದೆ ಅದರಲ್ಲಿ, ಕೇಳೋದು ತಪ್ಪೇನಲ್ವ ಅನ್ನೋದನ್ನು ಒಂದು ಸ್ಟ್ರೈಟಾಗಿ ನಿಂತ್ಕೊಂಡು ನೀವು ಕೇಳೋ ನಿಮ್ಮ ಸ್ಟೈಲ್ ಆಫ್ ನರೇಷನ್ ಮತ್ತು ವೇ ಆಫ್ ಇದು ಎಲ್ಲ ಸೂಪರ್ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್, ಖುಷಿ ಆಯಿತು. ನೀವು ಪ್ರೊಡ್ಯೂಸರು ಹೇಳಿದ ಆನ್ ಟೈಮ್ಗೆ ಏನಾದ್ರು ದುಡ್ಡು ಕೊಟ್ಟಿಲ್ಲ ಅಂದರೆ ಏನು ಹೇಳ್ತೀರಾ ಪ್ರೊಡ್ಯೂಸರ್ ನೀವು? ಯಾರಿಗೂ ಏನು ಹೇಳಲ್ಲ ಸರ್ ನಾನು. ಅದಲ್ಲ, ನನ್ನ ಪ್ರೊಡ್ಯೂಸರ್ ಅಂದರೆ ಅಪಾರವಾದ ಗೌರವ ಇದೆ ಸರ್. ಅದನ್ನು ಅವರು ಆ ಥರ ನಡ್ಕೋಬೇಕು ಸರ್. ಆ್ಯಕ್ಚುಲಿ ನಾವು ಅಷ್ಟು ಕಷ್ಟಪಟ್ಟಿದ್ದಾರೆ ಓಂ ಪ್ರಕಾಶ್ ಅವರು ನಾವು ಕರೆಕ್ಟಾಗಿ ಇದು ಮಾಡಬೇಕು ಅಂತೇಳಿ ಖಂಡಿತ ಮಾಡಬೇಕು ಸರ್. ಅದು ತಪ್ಪು ಸರ್. ಆಮೇಲೆ ಕೆಲವ್ರಿಗೆಲ್ಲ ಇದಿದೆ ಸರ್, ಅಯ್ಯೋ ಓಂ ಪ್ರಕಾಶ್ ದುಡ್ಡಿದೆ ಹಂಗೆ ಅವ್ರು ತೊಗೊಂಬಿಟ್ಟು ತುಂಬ ಲಾಸ್ ಅವರೇ ಲಾಸ್ ಮಾಡ್ಕೊಂಬಿಟ್ರು. ನಾನು ಮಾಡಿರೋ ಕೆಲಸಕ್ಕೆ ಏನೂ ಅಲ್ಲ ಸರ್, ಕೊಟ್ಟಿಲ್ಲ ಸರ್. ನಿಜವಲ್ಲೂ ತುಂಬ ಜನ ಮೋಸ ಮಾಡಿಬಿಟ್ರು. ನೋ ಪ್ರಾಬ್ಲಮ್ ಸರ್, ಅದಕ್ಕೆಲ್ಲ ಯೋಚನೆ ಮಾಡೋಕ್ಕೆ ಹೋಗಲ್ಲ. ಅವ್ರುಗಳಿಗೆ ಗೊತ್ತಿಲ್ಲ ಸರ್, ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅದ್ರ ಬಗ್ಗೆ, ಅದಕ್ಕೆ ಮಾತಾಡ್ತಾರೆ. ಅದರಲ್ಲಿ ಏನಿದೆ ಅವ್ರು ಮಾತಾಡೋ ಮಾತಲ್ಲಿ ಅಲ್ಲ. ನಾನು ಎಲ್ಲರಿಗೂ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡೋಕ್ಕಾಗಲ್ಲ ಸರ್ ನಾವು. ಅದಕ್ಕೆ ನಾನು ಸುಮ್ಮನೆ. ಸರ್, ನಾನು ಇವಾಗ ಕೆಲವೊಂದು ಸಿನಿಮಾಗಳ ಹೆಸರು ಹೇಳ್ತೀನಿ ನಿಮ್ಮದೇ ಸರ್. ಆ ಸಿನಿಮಾದಲ್ಲಿ ನಿಮಗೆ ತುಂಬ ನೆನಪಿರೋ ಡೈಲಾಗ್ ಯಾರಾದ್ರು ಹೇಳ್ಬೋದಾ? ಹಾಂ, ಖಂಡಿತ. ನೀವು ಡೈಲಾಗ್ ರೈಟರ್ಸ್ ಜೊತೆನೂ ಕೂತ್ಕೊಂಡು ಇದೇ ಥರ ಬೇಕು ಅಂತ ಹೇಳಿ ಬರ್ಸ್ತೀರಾ ಡೈಲಾಗ್? ಹೌದು ಸರ್. ಕೆಲವೊಂದು ಡೈಲಾಗ್ಗಳು ನೀವೇ ಬರೆದ್ಬಿಡ್ತೀರಾ? ಹೌದು ಸರ್. ನಮ್ಮ ತಂದೆ ಡೈಲಾಗ್ ರೈಟರ್ ಅಲ್ಲ ಸರ್, ಅದರಿಂದ ಆ ಸ್ಫೂರ್ತಿ ನನಗೂ ಸ್ವಲ್ಪ ಬರುತ್ತೆ ಸರ್. ಸೂಪರ್. ಮಿಕ್ಕಿದ್ದು ರೈಟರ್ಸ್ ನಂಗೆ ಸಪೋರ್ಟ್ ಮಾಡ್ತಾರೆ. ಈಗ ಆ ಸಿನಿಮಾದ ಡೈಲಾಗ್ ಹೇಳಬೇಕು, ಮತ್ತು ಆ ಸಿನಿಮಾದಲ್ಲಿ ಯಾವ್ದಾದ್ರು ಒಂದು ತುಂಬ ಮರೆಯಲಾರದ ಇನ್ಸಿಡೆಂಟ್ ಒಂದು ಹೇಳಬೇಕು. ಎಸ್ ಸರ್. ಮೊದಲನೇದು ಹುಚ್ಚ ಪಿಕ್ಚರು. ಅಯ್ಯಯ್ಯೋ, ಅದು ಡೈಲಾಗ್ ಎಲ್ಲ ಕದ್ದಿರೋ ಡೈಲಾಗ್ ಅಲ್ಲ, ನೆನಪು ಬರ್ತಿಲ್ಲ ನನಗೆ.
ಬಟ್ ಅದರಲ್ಲೊಂದು ಸೀಕ್ವೆನ್ಸ್ ಹೇಳ್ತೀನಿ ಸರ್. ಆ ಪಿಕ್ಚರ್ಗೆ ಹುಚ್ಚ ಅಂತ ಟೈಟ್ಲ್ ಇಟ್ಟಾಗ ಯಾರೂ ಇಷ್ಟಪಡಲಿಲ್ಲ ಸರ್. ಎಲ್ಲ ನಕ್ಕಿದುಂಟು, ಆಮೇಲೆ ಏನಿದು ಹುಚ್ಚ ಅಂತ ಟೈಟ್ಲ್ ಅಂತೇಳಿ ಎಲ್ಲ ತುಂಬ ಹೀಯಾಳಿಸಿದ್ದು ಉಂಟು, ಎಲ್ಲ ಉಂಟು. ಅವಾಗ ನಾನು ಎಲ್ರಿಗೂ ಹೇಳಿದ್ದು ಒಂದೇ ಮಾತು ಸರ್, ಅಣ್ಣವರು ಬಲೆ ಹುಚ್ಚ ಮಾಡಿದರು, ಇದು ಬರೀ ಹುಚ್ಚ ಅಷ್ಟೇ ಅಂತ. ಈ ಒಂದು ಉತ್ತರ ಎಲ್ಲರ ಪ್ರಶ್ನೆಗಳು ಎಲ್ಲರ ಬಾಯಿನೂ ಮುಚ್ಚಿಸ್ಬಿಡ್ತು ಸರ್ ಇದೊಂದು. ಆಮೇಲೆ ರಾಜ್ಕುಮಾರ್ ಸಾರು ಅಷ್ಟೇನೆ ಆ ಸಿನಿಮಾ ನೋಡಿ ನಾನು ನೋಡಬೇಕು ಆ ಸಿನಿಮಾ ಅಂತಂತೇಳಿ ಹಾಕ್ಸ್ಕೊಂಡ್ರು ಸರ್ ಅವರು. ಮತ್ತು ಭರತಪ್ಪಣ್ಣ ಎಲ್ಲ ಪಿಕ್ಚರ್ ನೋಡ್ಬಿಟ್ಟು ತುಂಬ ಅಂದರೆ ತುಂಬ ಖುಷಿಪಟ್ಟರು. ಎಲ್ಲ ಈ ಸಿನಿಮಾನ ನೋಡದೇ ಇರೋನೇ ನಿಜವಾಗ್ಲೂ ಹುಚ್ಚಾನೆ ಅಂತಂದರು. ಅದೇ ಹೆಡ್ಲೈನ್ಸಲ್ಲಿ ಹಾಕಿದ್ವಿ ಸರ್ ಪೇಪರಲ್ಲಿ, ಈ ಥರ ಹಂಗೆ ಅಂತೇಳಿ. ಅದು ತುಂಬ ಸ್ಫೂರ್ತಿ ಆಯಿತು. ರಾಜ್ಕುಮಾರ್ ಸರ್ ನೋಡಿ ಅದನ್ನು ಪ್ರಶಂಸೆ ಮಾಡಿದ್ದು ನಮಗೆ ತುಂಬ ಸಿಲ್ವರ್ ಜುಬ್ಲಿ ಮತ್ತು 35 ವೀಕ್ ಹೋಗೋಕ್ಕೆ ತುಂಬ ಹೆಲ್ಪ್ ಆಯಿತು ಸರ್. ಸೂಪರ್. ಲಾಕಪ್ ಡೆತ್ ಶ್ರೀಕೃಷ್ಣ ಶಿಶುಪಾಲಂಗೆ ಕೊಟ್ಟಿದ್ದು 100 ವರ, ನಾನು ನಿಮಗೆ ಕೊಡ್ತಾ ಇರೋದು 3 ವರ. ಅದು ನಿಮ್ಮ ಹಣೆ ಮೇಲೆ ತಿರುಪತಿ ತಿಮ್ಮಪ್ಪನ ಪ್ರಸಾದ. ಈ ಲಾಕಪ್ ಡೆತ್ ಒಂದು ಇನ್ಸಿಡೆಂಟು ನನಗೆ ನೆನಪಿದೆ. ಅಂದರೆ ನೀವು MG ರೋಡಲ್ಲಿ ಏನೋ ಶೂಟ್ ಮಾಡಬೇಕಾದ್ರೆ ಯಾರೋ ಇಬ್ರು ಬಿದ್ದು ಹೋಗ್ಬಿಡ್ತಾರೆ ಅಂತ ಎಲ್ಲ ಬಂದ್ಬಿಟ್ಟಿತ್ತು ನ್ಯೂಸ್ ಅವಾಗ. ಹೌದು ಸರ್. ಅದು ಚಿತ್ರೀಕರಣದ ವೇಳೆ ಆದ ಘಟನೆ ಅಂತ ನೀವು ಸಿನಿಮಾದಲ್ಲೂ ಹಾಕಿದ್ರಿ ಅದನ್ನ. ಹೌದು ಸರ್. ಹಾಂ. ಇಲ್ಲ ಸರ್, ಸತ್ತಿಲ್ಲ ಸರ್. ಅದು ಸುಮ್ಮನೆ ಪ್ರಾಪಗಂಡ ಆಯಿತು, ಮಾತಾಡಿದ್ರು ಎಲ್ಲ. ಎಷ್ಟೋ ಜನಕ್ಕೆ ಇವತ್ತು ಗೊತ್ತಿಲ್ಲ ಅದು ವಿಷಯ. ಆ್ಯಕ್ಚುಲಿ ಸತ್ತಿಲ್ಲ ಸರ್, ಯಾರೂ ಸತ್ತಿಲ್ಲ, ಏನು ಅಪಾಯ ಆಗಲಿಲ್ಲ. ಅನ್ಎಕ್ಸ್ಪೆಕ್ಟೆಡ್, ಗೊತ್ತಿಲ್ಲದೆ ಅವರು ಫಸ್ಟ್ ಟೈಮ್ ನಮ್ಮ ಕನ್ನಡ ಫೈಟರ್ಸು ಆ ಥರ ಜಂಪ್ ಮಾಡಿದ್ದು ಸರ್. ಅದರಿಂದ ಒಬ್ರಿಗೆ ಐಡಿಯಾ ಇದೆ ನಾನು ಇಲ್ಲೇ ಬರಬೇಕು ಅಂತ, ಇನ್ನೊಬ್ರಿಗೆ ಐಡಿಯಾನೇ ಇಲ್ಲ. ಬಂದುಬಿದ್ರೆ ಹಾಸಿಗೆ ಇದೆ, ಇದಿದೆ, ಸಾಕು, ಬಂದುಬಿದ್ರೆ ಸಾಕು ಅಂತ ಹೇಳ್ಬಿಟ್ಟು ಬಂದುಬಿಟ್ರು ಜೊತೆನಲ್ಲಿ. ಪಾಪ ಅವರು ಕರೆಕ್ಟಾಗಿ ಮಾತಾಡ್ಕೊಂಡು ಮಾಡಿದರೆ ಏನೂ ಆಗ್ತಿರಲಿಲ್ಲ ಸರ್. ಅದು ಗೊತ್ತೇ ಇಲ್ಲ ಯಾರಿಗೂ ಏನು ಅಂತ ಹೇಳ್ಬಿಟ್ಟು. ಆಮೇಲೆ ಅಲ್ಲಿ ಮೀರಿ ಬರುವಂಥದ್ದು ಏನೂ ಇಲ್ಲ, ಅದರಲ್ಲಿ ಶಾರ್ಟ್ ಇರಲಿಲ್ಲ. ಸೊ ಅನ್ಎಕ್ಸ್ಪೆಕ್ಟೆಡ್ ಆಗಿದೆ ಆಕ್ಸಿಡೆಂಟ್ ಅದು. ಸೊ ಅದಾಗಿದ ತಕ್ಷಣ ಸ್ವಲ್ಪ ಎಲ್ಲ ಅಲ್ಲಿ ವಾತಾವರಣ ಎಲ್ಲ ಸ್ವಲ್ಪ ಇದಾಯಿತು. ಆಮೇಲೆ ನಂಗೆ ಅನ್ನಿಸ್ತು ನಾವು ಇದರಲ್ಲಿ ಕುತ್ಕೊಂಡ್ರೆ ಇನ್ನು ಪ್ರಾಬ್ಲಮ್ ಆಗ್ಬಿಡುತ್ತೆ ಅಂತೇಳಿ ಎಲ್ರಿಗೂ ಹುರಿದುಂಬಿಸಿ ಇದು ಮಾಡಿ ರೆಡಿ ಎಲ್ಲ ಇದು ಮಾಡಿ ಪ್ಯಾಕ್ ಮಾಡಿ ಎಲ್ಲ ಕುದುರೆಮುಖಕ್ಕೆ ಹೋಗೋಣ ಅಂತೇಳ್ಬಿಟ್ಟು ಅಲ್ಲಿಂದ ಶಿಫ್ಟ್ ಮಾಡಿಸ್ಬಿಟ್ರು ಸರ್. ಅಲ್ಲೆಲ್ಲ ಮಾಡಿ ಆಮೇಲೆ ಅವ್ರಿಗೆ ಹಾಸ್ಪಿಟ್ಲಿಗೆಲ್ಲ ಸೇರಿಸಿ ಅವ್ರ ಮನೆಯವ್ರಿಗೆ ಹ್ಯಾಂಡ್ ಓವರ್ ಮಾಡಿ, ಆಮೇಲೆ ಹಾಸ್ಪಿಟ್ಲವರು ಇಲ್ಲ ಔಟ್ ಆಫ್ ಡೇಂಜರ್ ಇದ್ದಾರೆ ಇಬ್ಬರು ಹಂಗೆ ಅಂತೇಳಿ ತಿಳ್ಕೊಂಡು ಇಮಿಡಿಯೇಟ್ ಇದಕ್ಕೆ ಹೊರಟ್ವಿ ಸರ್ ಕುದುರೆಮುಖಗೆ. ಅಲ್ಲೋಗಿ ಶೂಟ್ ಮಾಡಿದ್ವಿ. ಸೊ ಅದೊಂದು ದೊಡ್ಡ ಇದು ಸರ್. ಆಮೇಲೆ ಆ ಪಿಕ್ಚರೇ ಕನ್ನಡ ಇಂಡಸ್ಟ್ರಿನಲ್ಲಿ ಈ ರೀತಿ ಒಂದು ದೊಡ್ಡ ಸಿನಿಮಾ ಅಂತೇಳಿ ಇಡೀ ಎಲ್ಲ ಭಾಷೆಯ ಜನಗಳೂ ಆ ಸಿನಿಮಾನ ನೋಡಿದಂಥ ಸಿನಿಮಾ ಸರ್. ನೋಡಿ ತುಂಬ ಅಪ್ರಿಷಿಯೇಟ್ ಮಾಡಿದ್ರು ಸರ್. ಸಿಂಹದ ಮರಿ ನೀನು ಎಷ್ಟೇ ಜನಗಳನ್ನ ಕಳಿಸು, ಎಷ್ಟೇ ನಿನ್ನ ಕಡೆಯವ್ರನ್ನ ಕಳಿಸು, ಅವರನ್ನೇ ಮೆಟ್ಲು ಮಾಡ್ಕೊಂಡು ಬಂದು ನನ್ನ ಎದುರುಗಡೆ ಬಂದು ನಾನು ನಿಂತ್ಕೊತೀನಿ. ನಾನು ಸಿಂಪಲ್ ಪರ್ಸನ್ ಅಲ್ಲ ಕಣ, ಮರಿ, ಸಿಂಹದ ಮರಿ ಅಂತೇಳಿ ಶಿವರಾಜ್ ಕುಮಾರ್ ಅವರು ಹೇಳೋ ಡೈಲಾಗು ಸರ್ ಅದು. ಅದ್ರದ್ದು ಯಾವುದಾದ್ರೂ ಇನ್ಸಿಡೆಂಟು? ಸಿಂಹದ ಮರಿಯಲ್ಲಿ ನಾವು ತುಂಬ ಇದಾಗಿದ್ದೇನಂತಂದರೆ ಸರ್, ಆ್ಯಕ್ಚುಲಿ ಅದರಲ್ಲಿ ಸಿನಿಮಾದಲ್ಲಿ ತುಂಬ ಪ್ಲಸ್ ಪಾಯಿಂಟ್ಸ್ಗಳೆಲ್ಲ ತುಂಬ ಇತ್ತು ಸರ್. ಮೇಜರ್ ಏನಂತಂದರೆ ಆ ಸಿನಿಮಾ ಶೂಟಿಂಗ್ ಮಾಡೋದಕ್ಕೆ ಪ್ರೋಗ್ರಾಮ್ ಆಗ್ತಿದ್ವಿ ಸರ್. ಆಫ್ಟರ್ ದ ಲಾಕಪ್ ಡೆತ್ ಆದಮೇಲೆ ನಮ್ಮದು ರಾಮ ಅವ್ರದ್ದು ಕಾಂಬಿನೇಷನ್ ಸಿನಿಮಾ ಅದು. ಶಿವರಾಜ್ ಕುಮಾರ್ ಅವ್ರ ಫಸ್ಟ್ ಪಿಕ್ಚರು ಮಾಡಬೇಕು ಅಂತ ಹೇಳ್ಬಿಟ್ಟು, ಆಮೇಲೆ ಕಮರ್ಷಿಯಲ್ ಇರೋ ಫಸ್ಟ್ ದೊಡ್ಡ ಪಿಕ್ಚರ್ ಮಾಡ್ತಾ ಇದ್ದೀವಿ ಅಂತೇಳಿ ನಮಗೆ ಹುಮ್ಮಸ್ಸಿತ್ತು. ಅದು ಶಿವರಾಜ್ ಕುಮಾರ್ ಜೊತೆ ಕೆಲಸ ಮಾಡ್ತಿದ್ದೀವಿ ಅನ್ನೋದು. ಆ ಒಂದು ಇದರಲ್ಲಿ ಆ್ಯಕ್ಷನ್ ಪೋರ್ಷನ್ಸ್ ಎಲ್ಲ ಎಕ್ಸ್ಟ್ರಾರ್ನರಿ ಮಾಡೋಣ ಅಂತೆಲ್ಲ ಪ್ಲ್ಯಾನ್ ಮಾಡಿ ಆ ಸಿನಿಮಾಗೆ ಸರ್ ನೀವು ನಂಬಲ್ಲ, ಆ್ಯಕ್ಷನ್ 10 ಫೈಟ್ ಇತ್ತು ಸರ್. ಒಂದೊಂದು ಫೈಟ್ 10 ದಿನ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದು. 100 ದಿನ, 30 ದಿನ ಸಾಂಗು, ಇನ್ನು 70 ದಿನ ಟಾಕಿ ಪೋಷನ್ ಮಾಡಬೇಕು ಅಂತ ಈ ಥರ ಪ್ರೋಗ್ರಾಮ್ ಹಾಕ್ಕೊಂಡು ಮಾಡಿದ ಸಿನಿಮಾ ಸರ್. ಆಮೇಲೆ ಏನು ಇದಾಗಲಿಲ್ಲ, ನಾವು ಅಂದ್ಕೊಂಡಂಗೆ ಮಾಡೋಕ್ಕಾಗಲಿಲ್ಲ ಸರ್. ಅದಕ್ಕೆ ತುಂಬ ಕಾರಣಗಳಿದೆ, ಬೇಜಾರಾಯಿತು ಅಷ್ಟೇ. ಇಲ್ಲ ಅಂದಿದ್ದರೆ ಅದು ಇನ್ನೊಂದು ಹಾಲಿವುಡ್ ಲೆವೆಲ್ಗೆ, ಬೆನ್ನರ್ ಲೆವೆಲ್ಗೆ ಸಿನಿಮಾ ಮಾಡ್ಬೋದಾಗಿತ್ತು ಸರ್. ಆ ಒಂದು ಇಂಟೆನ್ಷನಲ್ಲಿ ನಾನು ಆರ್ಚೇಸ್ ಆಗಿರ್ಬೋದು ಅವೆಲ್ಲ ನಾನು ಹಬ್ಬಕ್ಕ ಯೋಚನೆ ಮಾಡಿದ್ದಿದ್ದು. ಅದಕ್ಕೆ ಪಾಪ ರಾಮ ಅವ್ರು ತುಂಬ ಸಪೋರ್ಟ್ ಆಗಿದ್ದರು. ಬೇರೆ ಟೆಕ್ನಿಷಿಯನ್ ನಮಗೆಲ್ಲ ಅಷ್ಟು ಹೆಲ್ಪ್ ಆಗಲಿಲ್ಲ, ಪ್ರಾಬ್ಲಮ್ ಆಯಿತು. ಬಟ್ ಒಂದೇ ಒಂದು ಬ್ಯಾಡ್ ಇನ್ಸಿಡೆಂಟ್ ಏನಂತಂದರೆ, ಅಲ್ಲಿ ನಮ್ಮ ಸ್ಟಿಲ್ ಫೋಟೋಗ್ರಾಫರ್ ವಿಜಯ್ ಅಂತ ಇದ್ದಾರೆ ಸರ್, ಅವರು ಜೈಪುರಲ್ಲಿ ಸಾವಾಗೋಯ್ತು ಸರ್ ಅವ್ರದ್ದು ಶೂಟಿಂಗ್ ಟೈಮಲ್ಲಿ. ಅಲ್ಲಿ ನಾನು ಇರಲಿಲ್ಲ ಸರ್ ಆ್ಯಕ್ಚುಲಿ. ಇಲ್ಲಿ ನಾನು ರೆಕಾರ್ಡಿಂಗಲ್ಲಿದ್ದೆ, ನಾನು ಡಬ್ಬಿಂಗು ಮತ್ತು ರೆಕಾರ್ಡಿಂಗ್ ನೋಡ್ಕೊತಾ ಇದ್ದೆ. ಚೇಸಿಂಗ್ ಅಲ್ಲಿ ಹೋಗಿದ್ರು ಎಲ್ಲರೂ. ಅಲ್ಲಿ ಹೋದಾಗ ಅದು ಮರಳು ಬಂದ್ಬಿಟ್ಟು ತುಂಬ ಅಸಿಡ್ ಥರ ಇರುತ್ತೆ ಸರ್ ಅಲ್ಲಿ ಮರಳು. ಅಲ್ಲಿ ಶಾರ್ಟ್ ತೆಗಿಕ್ಕೆ ಅಂತ ನಮ್ಮ ಕ್ಯಾಮ್ರಾಮ್ಯಾನು ಕೂತಿದ್ರೆ ಅವ್ರ ಪಕ್ಕದಲ್ಲಿ ಹೋಗಿ ಇವ್ರು ಕೂತ್ಕೊಂಡ್ಬಿಟ್ಟಿದ್ದಾರೆ. ಅವ್ರು ಕೂತಿರೋ ವಿಷಯ ಯಾರಿಗೂ ಗೊತ್ತಿಲ್ಲ ಸರ್. ಸ್ಟಿಲ್ ಫೋಟೋಗ್ರಾಫರು ಕೂತಿದ್ದಾರೆ ವಿಜಯ್ ಅವರು. ಅದು ಕುದುರೆಗಳು ಬಂದು ಸ್ಪೀಡಾಗಿ 200 ಆರ್ಸಲ್ಲ ಸರ್, ಅದು ಮಣ್ಣುಗಳು ತುಂಬಿ ಇವರು ಕ್ಯಾಮ್ರಾಮ್ಯಾನ್ ಹುಷಾರಾಗಿದ್ದಾರೆ. ಕ್ಯಾಮ್ರಾ ತೊಗೊಂಡು ಮೇಲೆ ಬರ್ತಾನೆ ಇದ್ದಾರೆ, ಬರುತ್ತೆ ಮಣ್ಣು ಅಂದ್ಬಿಟ್ಟು. ಇವರು ಒಳಗಡೆ ಇರೋ ವಿಷಯ ಯಾರಿಗೂ ಗೊತ್ತಿಲ್ಲ ಸರ್. ಅದು ಮಣ್ಣು ತುಂಬ್ಕೊಂಬಿಟ್ಟು ಇದೆಲ್ಲ ಆಗ್ಬಿಟ್ಟು ಕ್ಯಾಮ್ರಾಮನ್ ಎತ್ತೋ ಬರದಲ್ಲಿ ಇದು ಮಾಡಿದ್ದಾರೆ. ಆಮೇಲೆ ಕ್ಯಾಮ್ರಾಮನ್ ಹೇಳಿದ್ರು ಇಲ್ಲ ನನ್ನ ಪಕ್ಕದಲ್ಲಿ ವಿಜಯ್ ಇದ್ದಾನೆ ಅಂತ. ಆಮೇಲೆ ಗೊತ್ತಾಗಿ ಎಲ್ಲ ವಿಜಿನಿ ಅವನ ಮಣ್ಣೆಲ್ಲ ಎತ್ತಿ ಇದು ಮಾಡೋ ಅಷ್ಟರಲ್ಲಿ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋ ಅಷ್ಟರಲ್ಲಿ ಅವ್ರು ಪಾಪ ಸಾವಿಗೀಡಾದರು ಸರ್. ತುಂಬ ಬೇಜಾರಾಯಿತು. ತುಂಬ ಒಳ್ಳೆ ಟೆಕ್ನಿಷಿಯನ್ ಸರ್, ತುಂಬ ಒಳ್ಳೆಯ ವ್ಯಕ್ತಿ.
ಅದೊಂದು ತುಂಬ ಬೇಜಾರಾಯ್ತು ಸರ್. ಈಗೆಲ್ಲ ಸಿನಿಮಾ ಟೆಕ್ನಿಷಿಯನ್ಸ್ಗೆಲ್ಲ ಇನ್ಶೂರೆನ್ಸ್ ಮಾಡಿಸ್ತಾ ಇದ್ದೀರಾ? ಎಲ್ಲರಿಗೂ ಇದೆ ಸರ್, ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಇದೆ ಸರ್, ಎಲ್ಲ ಇದೆ. AK-47 ನಿನ್ನಂಥ 100 ಜನ ದಾವೂದ್ಗಳು ಹುಟ್ಟು ಬಂದರೂ ಈ ಭಾರತದ ಭವಿಷ್ಯನ ಬದಲಾಯಿಸೋಕ್ಕಾಗಲ್ಲ. ಯು ಕಾಂಟ್ ಶೇಕ್ ಇಂಡಿಯಾ ಅಂತೇಳಿ ಅದೊಂದು ಡೈಲಾಗ್ ಲಾಸ್ಟಲ್ಲಿ ಇದು. ಅದು ಆ್ಯಕ್ಚುಲಿ ಆ ಲಾಸ್ಟ್ ಸೀನಲ್ಲಿ ಡೈಲಾಗ್ಗಳು ಇರಲಿಲ್ಲ ಸರ್. ಆ್ಯಕ್ಷನ್ ಪೋರ್ಷನ್ಗೆ ಹೋಗ್ಬಿಟ್ಟಿದ್ದೀವಿ, ಮುರುಡು ಜಂಜೀರ ಅಂತೇಳಿ ಬಾಂಬೆಯಿಂದ 150 ಕಿಲೋಮೀಟ್ರ್ ಟ್ರಾವೆಲ್ ಮಾಡಬೇಕು ಸರ್. ಅಲ್ಲಿ ಹೋಗ್ಬಿಟ್ಟು ಆ್ಯಕ್ಷನ್ ಪೋರ್ಷನ್ಸ್ ಎಲ್ಲ ಮಾಡ್ತಿದ್ದೀವಿ. ಮಾಡಬೇಕಾದ್ರೆ ಏನೋ ಅನ್ನಿಸ್ತು ಸರ್. ಫಸ್ಟ್ ಟೈಮ್ ದಾವೂದ್ದು ಮತ್ತು ಹೀರೋ ಇಬ್ಬರು ಮೀಟ್ ಮಾಡ್ತಾ ಇದ್ದಾರೆ. ಆಡಿಯೋನೇ ಇಲ್ಲದೆ ಬರೀ ವಿಜುವಲೈಸೇಷನಲ್ಲಿ ಏನು ಕಮರ್ಷಿಯಲ್ ಪಿಕ್ಚರ್ ಬೇರೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ 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 ಅಲ್ಲೇನೋ ಬೇಕಲ್ಲ, ಇಲ್ಲೇನೋ ಬೇಕು, ಇಬ್ಬರ ಮಧ್ಯೆ ವಾಗ್ವಾದ ಬೇಕು. ಇಲ್ಲ ಅಂತಂದರೆ ತುಂಬ ಇಲ್ಲ, ಅವ್ನಿಗೆ ಅರ್ಥ ಆಗಲ್ಲ, ಅವ್ನಿಗೆ ಅರ್ಥ ಆಗುತ್ತಲ್ಲ, ನಮ್ಮ ಜನಗಳಿಗೆ ಅರ್ಥ ಆಗುತ್ತಲ್ಲ ನೋಡೋರಿಗೆ, ಬೇಕೇ ಬೇಕು ಅಂತೇಳಿ ಅಲ್ಲಿ ಸ್ಪಾಟಲ್ಲಿ ಕ್ರಿಯೇಟ್ ಮಾಡಿ ಸರ್. ಅದು ಡೈಲಾಗ್ಸ್ಗಳೆಲ್ಲ ಫುಲ್ ಎಲ್ಲ ಮಾಡಿ ರೆಡಿ ಮಾಡಿ ಡೈಲಾಗ್ಸ್ ಬಿಟ್ವಿ. ಥಿಯೇಟ್ರಲ್ಲಿ ಚಿಂದೆ ಆಗೋಯ್ತು ಸರ್ ಡೈಲಾಗ್ಸ್. ಅದು ಆಮೇಲೆ ಆ ಹೆಲಿಕಾಪ್ಟ್ರು, ಆ ಚೇಸಿಂಗ್ ದೃಶ್ಯಗಳಾಗಿರ್ಬೋದು, ಬಾಂಬೆನಲ್ಲಿ ಮಾಡಿ ಶೂಟಿಂಗ್ ಮಾಡಿದ್ದ ಇದಿರ್ಬೋದು, ಎಲ್ಲರೂ ಅಷ್ಟೇ. ಮಹಾರಾಷ್ಟ್ರದ ಅಲ್ಲಿನ ಜನ ಎಲ್ಲ ತುಂಬ ಸಖತ್ ಹೆಲ್ಪ್ ಮಾಡಿದ್ರು ಸರ್ ಬಾಂಬೆಯವರು. ನನಗಿರೋ ಮಾಹಿತಿ ಪ್ರಕಾರ AK-47ನಲ್ಲಿ ಕಡಲೋ ಕಡಲೋ ಕಣ್ ಕಡಲೋ ಅದು ಪ್ಲಾನೇ ಇರಲಿಲ್ವಂತೆ ಸಿನಿಮಾದಲ್ಲಿ ಹಾಕೊಳ್ಳೋಕ್ಕೆ, ಆ ಸಾಂಗೇ ಇರಲಿಲ್ಲ ಅಂತ. ಹೌದಾ? ಹೌದು ಸರ್, ಹೌದು ಸರ್. ಪಿಕ್ಚರ್ ಯಾವುದೇ ಸಾಂಗು ಕೂಡ ಪ್ಲಾನಿಂಗ್ ಇರಲಿಲ್ಲ ಸರ್. ಶಾರ್ಟ್ಸ್ ಎಲ್ಲ ತೆಗೆದೆಲ್ಲ ಪ್ಲ್ಯಾನ್ ಮಾಡಿದ್ವಿ. ಮ್ಯೂಸಿಕಲಿ ಏನಾದರೂ ಹೇಳ್ಬೋದು ಅಂತ ಹೇಳ್ಬಿಟ್ಟು ಸಿನಿಮಾ ನೋಡಿದಾಗ ಹಂಸಲೇಖ ಅವ್ರು ಹೇಳಿದ್ದು ಸರ್, ಇಲ್ಲ ಸಾಂಗ್ ಹಾಕೋಣ ಚೆನ್ನಾಗಿದೆ ಅಲ್ಲಲ್ಲೇ ಅಂತೇಳಿ ಅವ್ರ ಐಡಿಯಾ ಸರ್ ಅದು. ಅದೇನಿದ್ರು ಅವ್ರಿಗೆ ಸಲ್ಲಬೇಕು. ತುಂಬ ಒಳ್ಳೆ ಟೆಕ್ನಿಷಿಯನ್ ಅವರು. ಸಿನಿಮಾಗೆ ತುಂಬಾ ಹೆಲ್ಪ್ಫುಲ್ಲಾಗಿ ಕೂತ್ಕೊಂಡ್ರು ಸರ್, ಚೆನ್ನಾಗಿತ್ತು. ಅದು ರೀ ರೆಕಾರ್ಡಿಂಗ್ ಟೈಮಲ್ಲಿ ಆಗಿದ್ದು ಅದು? ಹೌದು ಸರ್, ರೀ ರೆಕಾರ್ಡಿಂಗ್ ಮಾಡಬೇಕು ಅಂತ ಹೊರಟಾಗ ಸಾಂಗ್ ಮಾಡಬೇಕು ಅಂತೇಳಿ 5 ಸಾಂಗ್ ರೆಡಿ ಮಾಡಿ ಮಾಡಿದ್ರು ಸರ್. ಸಾಂಗ್ ಯಾವುದು ಶೂಟೇ ಮಾಡಿಲ್ಲ ನೀವು? ಇಲ್ಲ ಸರ್, ಶೂಟ್ ಮಾಡಲಿಲ್ಲ. ಬಟ್ ಆ ಕಡಲೋ ಕಡಲೋ ಲೈನ್ ಬರೋಕ್ಕೆ ಮುಂಚೆ ಇನ್ನೂ ಒಂದು ಲೈನ್ ಬರ್ದಿರ್ತಾರೆ ಅವರು. ಹೌದು ಸರ್. ಬಾಪ ಪ್ರಕಾಶ ಅಂತಂದರು. ಏನು ಹೇಳೋಣ ಅಂತಂದೆ. ತುಂಬ ಅಂದರೆ ತುಂಬ ಇಷ್ಟ ಸರ್ ನನಗೆ ಅವರು, ನನಗೆ ಗುರುಗಳವರು. ನೋಡು ಕಡಲೋ ಕಡಲೋ ಟ್ಯೂನ್ ಹಾಕಿದ್ದೀನಿ, ಇದಕ್ಕೆ ಒಂದು ಹಾಡು ಟ್ಯೂನ್, ಈ ಟ್ಯೂನ್ಗೆ ಹಾಡು ಬರ್ತಿದ್ದೀನಿ, ಹೇಳಿ ಅಣ್ಣ ಅಂತಂದೆ. ಸ್ಮೈಲೋ ಒಂದು ಸ್ಮೈಲು, ನೀನು ಕೊಟ್ಟರೆ ಒಂದು ಸ್ಮೈಲು, ಈಸ್ತೀನಿ 1000 ಮೈಲು. ಯಾವ ಪಿಕ್ಚರ್ಗಿದು ಅಂದೆ. ನಮ್ಮ ಪಿಕ್ಚರ್ಗೆ ಹಬ್ಬ ಅದು ಕಡಲೋ ಆ ಸಾಂಗ್ಗೆ ಇದು ಚೆನ್ನಾಗಿರ್ತದೆ ಸರ್. ಬೇಡ ಸರ್, ಚೆನ್ನಾಗಿಲ್ಲ ಇದು, ಕಡಲು ವರ್ಡ್ ತುಂಬ ಚೆನ್ನಾಗಿದೆ. ಅದು ಅವರೇ ಹೇಳಿದ್ದು, ಅದು ಚೆನ್ನಾಗಿದೆ, ಅದು ಮಾಡೋಣ, ಸಖತ್ತಾಗಿದೆ, ಅದು ಮಾಡಿ, ಅದು ಚೆನ್ನಾಗಿದೆ. ಹಂಗಲ್ಲಪ್ಪ ಹಂಸಲೇಖ ಅಂತ ಗೊತ್ತಾಗೋದು ಹೆಂಗೆ ಅಂತಂದರು. ಇದು ಟೈಟ್ಲ್ ಕಾರ್ಡಲ್ಲಿ ಹಾಕಲ್ವಾ, ಸಾಹಿತ್ಯ ಸಂಗೀತ ಹಂಸಲೇಖ ಅಂತ ಹೇಳ್ಬಿಟ್ಟು, ಇನ್ನೇನು ಗೊತ್ತಾಗಬೇಕಲ್ಲಿ ಅಂತಂದೆ. ನಿಜ ಚೆನ್ನಾಗಿರುತ್ತೆ. ನಾನು ಹೇಳಿದೆ ಇಲ್ಲ ಯಾವುದೇ ಕಾರಣಕ್ಕೂ ಬೇಡ, ಕಡಲು ತುಂಬ ಚೆನ್ನಾಗಿದೆ, ಅದು ಹಾಕಿ ಸಖತ್ತಾಗಿರುತ್ತೆ, ಹಿಟ್ಟಾಗುತ್ತೆ ಅಂತೇಳಿ ಅದನ್ನು ಬರೆದ್ರು ಸರ್. ತುಂಬ ಚೆನ್ನಾಗಿ. ತುಂಬ ಒಳ್ಳೆ ಹಾಡೋದು. ಅಯ್ಯೋ ಸರ್, ಎಲ್ಲ ಸಾಂಗು ಸೂಪರ್ ಡೂಪರ್ ಇಟ್ಟು ಸರ್, ಎಕ್ಸಲೆಂಟ್. ಹಂಸಲೇಖ ಅವರಂತೂ ಅವತ್ತಿನ ಆ ಒಂದು ಜನ್ರೇಷನ್ ಡೈರೆಕ್ಟ್ಗಳಿಗೆ ಒಂದು ಒಳ್ಳೆ ಸ್ಫೂರ್ತಿ ಇರೋವಂಥ ಕೆಲಸಗಾರ ಸರ್ ಅವರು. ಕಲ್ಲಾಸಿಪಾಳ್ಯ ಅದರಲ್ಲೊಂದು ಡೈಲಾಗ್ ಇದೆ ಸರ್. ಲಾಕಪ್ ಡೆತ್ತಲ್ಲಿ ಒಂದು ಡೈಲಾಗ್ ಇದೆ, ಅದರಲ್ಲೂ ಒಂದು ಡೈಲಾಗ್ ಇದೆ ಸರ್. ಬೇಡ ನನ್ನ ಬಿಟ್ಬಿಡು, ನಾನು ಸರೆಂಡರ್ ಆಗ್ಬಿಡ್ತೀನಿ. ಓಕೆ, ಸರೆಂಡರ್ ಆದರೆ ನಿಮಗೆ ಕೋರ್ಟ್ ಏನು ಶಿಕ್ಷೆ ಕೊಡುತ್ತೆ ಅಂತ ಗೊತ್ತಾ? ಮರಣದಂಡನೆ ಅಂತ. ಸಾಯೋದಕ್ಕೆ ಅಲ್ಲಿಯವ್ರಿಗೆ ನಾನೇ ಸಾಯಿಸ್ತೀನಿ ಅಂತ ಹೇಳಿ ಶೂಟ್ ಮಾಡಿಬಿಡ್ತಾರೆ. ಈ ಡೈಲಾಗು ಲಾಕಪ್ ಡೆತ್ತಲ್ಲೂ ಇದೆ, ಕಲಾಸಿಪಾಳ್ಯದಲ್ಲೂ ಇದೆ. ಅದರಲ್ಲಿ ದೊಡ್ಡಣ್ಣವ್ರಿಗೆ ಹೇಳ್ತಾರೆ, ಇದೆಲ್ಲ ಅನಂತ್ ವೇಲ್ ಅವ್ರಿಗೆ ಹೇಳ್ತಾರೆ. ಸೇಮ್ ಸೀಕ್ವೆನ್ಸ್ ಚೆನ್ನಾಗಿದೆ, ಈ ಡೈಲಾಗ್ ಹಂಗೆ ರಿಪೀಟ್ ಮಾಡೋಣ, ಈಗಿನ ಜನ್ರೇಷನ್ ಜನ ದರ್ಶನ್ ಅವ್ರ ಬಾಯಲ್ಲಿ ಕೇಳಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಹಾಕ್ಬಿಟ್ಟು ಮಾಡಿದ್ವಿ ಸರ್. ಹಂಗಾರೆ ಸುಮಾರು ಸೂಪರ್ ಹಿಟ್ ಆಗಿರೋ ಡೈಲಾಗ್ಗಳೆಲ್ಲ ತೊಗೊಂಡ್ಬಿಡ್ಬೋದಲ್ಲ ಎಲ್ಲ ಸಿನಿಮಾದನ್ನು? ಜನ್ಮಕ್ಕೆ ಹೋಗೋ ಗೊತ್ತಿಲ್ಲ ಸರ್, ಬಟ್ ನಾನಂತೂ ತಗೋತೀನಿ ಸರ್. ನನಗೆ ಆಮೇಲೆ ಇನ್ನೊಂದು ಕೀರ್ತಿ ಸರ್, ಯಾವ್ದು ಚೆನ್ನಾಗಿದೆ ಅದು ನನ್ನ ಸಿನಿಮಾದಲ್ಲಿ ಇರಬೇಕು, ನನಗೆ ಅದು ತುಂಬ ಆಸೆ ಸರ್. ಇಲ್ಲ, 1-2 ಡೈಲಾಗ್ಗಳು ತುಂಬ ರಿಪೀಟ್ ಆದರೂ ಏನು ತೊಂದರೆ ಇಲ್ಲ. ಹಾಂ ಸರ್, ನಂಗೆ ತುಂಬ ಆಸೆ ಸರ್. ಅದು ಸಿನಿಮಾ ಮಾಡಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡಿದ್ವಿ. ನಾನು ನಿಮ್ಗೆ ಆವಾಗಲೇ ಹೇಳ್ದೆ, ಈ ಥರ ಕಲಾಸಿಪಾಳ್ಯ ಹಿಂಗೆ ಕತೆ ಇಲ್ಲ, ಪಿಕ್ಚರ್ ಮಾಡಬೇಕು ಅಂತೆಲ್ಲ ಹೇಳ್ಬಿಟ್ಟು. ಆಮೇಲೆ ಅದರಲ್ಲಿ ಒಂದು ಇನ್ಸಿಡೆಂಟ್ ಇತ್ತು ಸರ್. ಜ್ಯೋತಿ ಬ್ಯೂಟಿ ಪಾರ್ಲರ್ ಅಂತ ಹೇಳ್ಬಿಟ್ಟು ಬಸವೇಶ್ವರ ನಗರದಲ್ಲಿ ಇತ್ತು. ಅದರಲ್ಲಿ ಕೊತ್ತಲ್ ರಾಮಚಂದ್ರ ಅವರು ಒಂದು ಮರ್ಡರ್ ಮಾಡಿ ಅದರಲ್ಲಿ ಚೀಲದಲ್ಲಿ ಹಾಕಿದ್ದಾರೆ ಅಂತ ಒಂದು ಆರ್ಟಿಕಲ್ ಓದಿದ್ದೆ ಸರ್. ಕೆರೆನಲ್ಲಿ ಹಾಕಿದ್ರು ಚೀಲನ. ಅದು ಆರ್ಟಿಕಲ್ ತಗೊಂಡು ಚೆನ್ನಾಗಿದೆಯಲ್ಲ ಇದು, ಚೀಲದಲ್ಲಿರೋ ವ್ಯಕ್ತಿ ಬದುಕಿದ್ರೆ ಹೆಂಗಿರುತ್ತೆ ಅನ್ನೋದು ಲೈನ್ ಮಾಡೋಣ ಅಂಥೇಳಿ ಅದು ತಗೊಂಡು ಲೈನ್ ಮಾಡ್ತಾ ಇದ್ದೀವಿ. ಲೈನ್ ಮಾಡಬೇಕಾದ್ರೆ ಕರೆಕ್ಟಾಗಿ ಸಿಂಕ್ ಆಗಿದ್ದು ಕಾಕ ಪಿಕ್ಚರ್ ಹಂಗೆ ಬಂದ್ಬಿಡ್ತು. ಕಾಕ ಇದು 2 ರೀಲ್ ಸಿಕ್ತು, ಬಟ್ ಇನ್ನೂ ಬೇಕಲ್ಲ, ಇನ್ನೂ 12 ರೀಲ್ ಬೇಕಲ್ಲ ಅನ್ನೋಕಾದ್ರೆ ಹಂಗೆ ಧೂಳ್ ಪಿಕ್ಚರು ಎಲ್ಲ ಹಂಗೆ ಹಿಂಗೆ ಮಿಕ್ಸ್ ಆಗಿ ಒಂಥರ ಹೊಂದಾಣಿಕೆ ಅಂತಾರಲ್ಲ ಸರ್. ನಾನು ನೇಚರ್ ಜೊತೆ ತುಂಬ
ನನಗೆ ತುಂಬ ಹೆಲ್ಪ್ ಮಾಡುತ್ತೆ ಸರ್. ನೇಚರ್ ನಂಗೆ ತುಂಬ ಇದು. ಆ ಒಂದು ದೃಷ್ಟಿನಲ್ಲಿ ಈ ಸಿನಿಮಾಗೆ ಏನೇನು ಬೇಕೋ ಎಲ್ಲ ಸಿನಿಮಾಗಳು ಕಣ್ಣೆದುರುಗಡೆ ಹಂಗೆ ಬಂದು ಕೂತ್ಕೊಂಡು 7 ಸಿನಿಮಾ ಕದ್ದು ರೆಡಿ ಮಾಡಿ ಕಲಾಸಿಪಾಳ್ಯ ಅನ್ನೋ ಒಂದು ಒಳ್ಳೆ ಸ್ಟ್ಯಾಚ್ಯೂ ರೆಡಿ ಆಗೋಯ್ತು. ಅಯ್ಯ ಸರ್, ನಮ್ಮ ಪೊಲೀಸ್ ಆಫೀಸರ್ ಸ್ಕ್ರಿಪ್ಟ್ ಮಾಡಬೇಕಾದ್ರೆ ನನಗೆ ತುಂಬ ಆಸೆ ಸರ್, ನಮ್ಮ ಕನ್ನಡತನದ ಭಾಷೆ ಅದು ಡೈಲಾಗ್ ಯೂಸ್ ಮಾಡಬೇಕು ಅಂತೇಳಿ. ಅದರಲ್ಲೂ ಯೂಸ್ ಮಾಡಿದ್ದೀವಿ. ಅದರಲ್ಲಿ ದರ್ಶನ್ ಅವರು ಹೇಳ್ತಾರೆ, 6 ಕೋಟಿ ಕನ್ನಡಿಗರು ಪಾದದ ಮೇಲೆ ಆಣೆ, ಸೂರ್ಯಾಸ್ತರೊಳಗಡೆ ಹೇಗೆ ಕುರುಕ್ಷೇತ್ರದ ಇದನ್ನು ಹೇಗೆ ಸಂಹಾರ ಮಾಡಿದ್ರು ಹಾಗೆ ನಿನ್ನ ಕಾಂದಾನ ಸಂಹಾರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾರೆ. ಆ ಸೇಮ್ ಡೈಲಾಗನ್ನು ನಾವು ಕಿರಣ್ ಬೇಡಿಲೂ ಹೇಳ್ಸಿದ್ದೀವಿ ಸರ್ ಮೇಡಮ್ ಕೈಲಿ. ನಿನ್ನ ಹಿಂದೆ ಯಾರೇ ಇದ್ದಾರೆ, ನನ್ನ ಹಿಂದೆ ಇಡೀ ಮಧುರೆ ಇದೆ, ನನ್ನ ಹಿಂದೆ ಇವರಿದ್ದಾರೆ, ನನ್ನ ಹಿಂದೆ ಇಷ್ಟು ದೊಡ್ಡ ಸೈನ್ಯ ಇದೆ ಅಂತ. 6 ಕೋಟಿ ಕನ್ನಡಿಗರ ಆಶೀರ್ವಾದನೇ ನನ್ನ ತಲೆ ಮೇಲಿದೆ, ಇನ್ನೇನು ಬೇಕು ನನಗೆ ಅಂತ. ಈ ಕಮರ್ಷಿಯಲ್ ಡೈಲಾಗ್ಸ್ಗಳು ಅಯ್ಯದಲ್ಲೂ ಯೂಸ್ ಮಾಡಿದ್ವಿ ಮತ್ತು ಕಿರಣ್ ಬೇಡಿಲೂ ಯೂಸ್ ಮಾಡಿದ್ವಿ. ಅಯ್ಯದಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಂದರೆ, ಅಯ್ಯದಲ್ಲಿ ನೀವು ಡೈರೆಕ್ಷನ್ನು, ದರ್ಶನ್ ಅವ್ರ ಹೀರೋ, ರವಿಚಂದ್ರನ್ ಸರ್ ಮ್ಯೂಸಿಕ್ ಮಾಡ್ತಾರೆ. ಅದಕ್ಕೆ ಹೆಂಗಾಯ್ತಿದ್ದು ಕತೆ? ಅವ್ರು ಹೆಂಗೆ ಬಂದರು ಪಿಕ್ಚರ್ಗೆ? ಸರ್, ಅವರು ಸಾವುಕಾರ ಮಾಡಿದ್ವಿ ಸರ್ ಪಿಕ್ಚರ್ ಕಾಂಬಿನೇಷನಲ್ಲೇ. ಅವರು ಬೇರೆಯವ್ರನ್ನ ತಗೊಳ್ಳೋದು ತುಂಬ ಕಷ್ಟ ಸರ್. ಅವರು ಈಸ್ ಎ ಲೆಜೆಂಡರಿ ಡೈರೆಕ್ಟ್ರು. ಆಮೇಲೆ ಅಷ್ಟು ಪ್ರಬುದ್ಧವಲ್ಲೇ ಕನ್ನಡ ಸಿನಿಮಾ ಮಾಡೋ ನಮಗೆಲ್ಲರಿಗೂ ಕನ್ನಡ ಸಿನಿಮಾನ ಮಾಡಿ ಯಾವ ರೀತಿ ಎಂಜಾಯ್ ಮಾಡಬೇಕು ಕನ್ನಡ ಸಿನಿಮಾಗಳನ್ನ ಅಂತ ಹೇಳ್ಕೊಟ್ಟ ಮಹಾನ್ ಪಿತಾಮಹ ಕನ್ನಡ ಇಂಡಸ್ಟ್ರಿಗೆ ಅವರು. ಅಂಥ ಒಬ್ಬ ಡೈರೆಕ್ಟ್ರ್ ಜೊತೆಲಿ, ಅಂಥ ಒಬ್ಬ ನಾಯಕ ನಟನ ಜೊತೆಲಿ ನಾನು ಸಾವುಕಾರ ಪಿಕ್ಚರ್ ಕೆಲಸ ಮಾಡ್ತಿದ್ದೆ. ಮಾಡಬೇಕಾದ್ರೆ ಎಲ್ಲೋ ಒಂದು ಕಡೆ ಅವ್ರಿಗೆ ನಾನು ಮಾತಾಡೋ ರೀತಿ ಮತ್ತು ನಾನು ನಡ್ಕೊಳ್ಳೋ ರೀತಿ, ಆಮೇಲೆ ಕೆಲಸದ ವೈಖರಿ ಅವ್ರಿಗೆ ಇಷ್ಟ ಆಗಿದೆ ಸರ್. ಅದು ಅವರು ಕ್ಯಾಮ್ರಾಮ್ಯಾನ್ ಸೀತಾರಾಮ್ ಅವ್ರ ಪಿಕ್ಚರ್ ಕ್ಯಾಮ್ರಾಮ್ಯಾನೇ ಅವ್ರಿಗೆ ಹೇಳ್ತಾ ಇದ್ರಂತೆ. ಆಮೇಲೆ ಸೀತಾರಾಮ್ ಸಹ ನಮ್ಮ ಬಗ್ಗೆ ಮಾತಾಡ್ತಾ ಇದ್ರು ಅವ್ರ ಹತ್ರ. ಸೊ ಹಾಗೆ ಇರಬೇಕಾದ್ರೆ ಮಲ್ಲ ಅಂತ ಒಂದು ಪಿಕ್ಚರ್ ಬಂತು ಸರ್. ಆ ಪಿಕ್ಚರ್ ಪ್ರೊಜೆಕ್ಷನ್ ಹಾಕಿದ್ರು, ಅದಕ್ಕೆ ಎಲ್ಲರನ್ನೂ ಕರೆದಿದ್ರು ಸರ್. ಆ ಪಿಕ್ಚರ್ ಪ್ರೊಡ್ಯೂಸರ್ ಬಂದು ರಾಮು ಅವರು. ನಾನು ಆ ಪಿಕ್ಚರ್ ತುಂಬ ಮಾಡಿದ್ದೀನಿ ಪ್ರೊಡಕ್ಷನ್. ನಾನು ಸರಿ ಕರೆದ್ರು ಪಿಕ್ಚರ್ಗೆ ಹೋಗ್ಬೇಕು ಅಂತೇಳಿ ಪ್ರಮೋದ್ ಥಿಯೇಟ್ರಲ್ಲಿ ಪಿಕ್ಚರ್ ನೋಡಿದ್ವಿ ಸರ್. ರವಿಚಂದ್ರನ್ ಒಬ್ಬ ದೊಡ್ಡ ಮಹಾನ್ ನಿರ್ದೇಶಕರ ಸಿನಿಮಾನ ನೋಡಿ ಜಡ್ಜ್ ಮಾಡೋ ಅಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ ಸರ್. ಅವ್ರ ಮುಂದೆ ಬಚ್ಚ ನಾನು. ಅವ್ರನ್ನ ನೋಡಿ ಇವತ್ತೂ ಕೆಲಸ ಕಲಿತಾ ಇದ್ದೀನಿ. ಮಲ್ಲ ಪಿಕ್ಚರ್ ನೋಡಿದಾಗ ಯಾರಿಗೂ ಇಷ್ಟ ಆಗಲಿಲ್ಲ ಸರ್. ಪ್ರಮೋದ್ ಥಿಯೇಟ್ರಲ್ಲಿ ಪಿಕ್ಚರ್ ನೋಡಿದವ್ರಿಗೆ ಒಬ್ಬರಿಗೂ ಇಷ್ಟ ಆಗಲಿಲ್ಲ ಸಿನಿಮಾ. ನಾನು ಹೇಳಿದೆ ಸರ್, ಇದು ಇನ್ನೊಂದು ಪುಟ್ನಂಜ ಆಗುತ್ತೆ ಅಂದೆ. ಅವರು ಕ್ಯಾಮ್ರಾಮನ್ ಶಾಕ್ ಆಗ್ಬಿಟ್ರು. ಹೌದಾ, ಹಂಗೆ 100% ಇದು ಇನ್ನೊಂದು ಪುಟ್ಟಂಜ ಆಗುತ್ತೆ ಸರ್, ನೋಡಿಬೇಕಾದ್ರೆ. ನಾನು ಹೇಳಿದ ಈ ಮಾತು ಈ ಆಶೀರ್ವಾಣಿ ಥರ ರಾಮು ಪ್ರೊಡಕ್ಷನಲ್ಲಿ ಎಲ್ಲ ಹಬ್ಬಿಟ್ಟಿದೆ. ಆವಾಗ ದುರ್ಗಿ ಅಂತ ಒಂದು ಪಿಕ್ಚರ್ ಮಾಡ್ತಿದ್ರು. ರವಿ ಅಂತ ಡೈರೆಕ್ಟ್ರು, ಸಾಯಿ ಕುಮಾರ್ ತಮ್ಮ, ಬುದ್ಧಿವಂತ ನಿರ್ದೇಶಕ ಅವನು ಮತ್ತು ಮಿಗ್ದವರೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿದ್ದಾರೆ. ನಮ್ಗೆ ಯಾರಿಗೂ ಪಿಕ್ಚರ್ ಇಷ್ಟ ಆಗಲಿಲ್ಲ, ಓಂ ಪ್ರಕಾಶ್ಗೆ ಇಷ್ಟ ಆಗ್ಬಿಡ್ತಾ, ಹಂಗೆ ಹಿಂಗೆ ಅಂತೇಳಿ ಫುಲ್ ತಲೆ ಕೆಡಿಸ್ಕೊಂಬಿಟ್ಟವ್ರು. ಅವ್ರು ಸಿನಿಮಾ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕಿಂತ ಆ್ಯಕ್ಚುಲಿ ಓಂ ಪ್ರಕಾಶಿಗೆ ಮಾತಾಡೋಣಲ್ಲ ಅಂತ ತಲೆ ಕೆಡಿಸ್ಕೊಂಬಿಟ್ಟವ್ರೆ. ಆ ಕಮುಂಡೆ ಮಗನಿಗೆ ಫೋನು ಅಂತ ಹೇಳ್ಬಿಟ್ಟು ನನಗೆ ಬೆಳಿಗ್ಗೆ ಒಂದು 8:00 ಫೋನ್ ಬಂತು. ಹಲೋ ಅಂತ ಹೇಳ್ಬಿಟ್ಟು ನಾನು ರಾಮು ಏನು ವಿಷಯ ಅಂತಂದೆ. ಅದೇ ನಮ್ಗೆ ಯಾಕೆ ಪಿಕ್ಚರ್ ಇಷ್ಟ ಆಗಲಿಲ್ಲ, ನಮಗೆ ಚೆನ್ನಾಗಿಲ್ಲ ಪಿಕ್ಚರು, ಅದೇ ನಿನಗೆ ಇಷ್ಟ ಆಗ್ಬಿಡ್ತು ಪಿಕ್ಚರು, ಚೆನ್ನಾಗಿದೆ ಪಿಕ್ಚರ್ ಹಂಗೆ ಹಿಂಗೆ ಅಂತಂದಂತೆ. ನಾನು ಹೇಳಿದೆ, ಸಿನಿಮಾನ ನೋಡಬೇಕಾದ್ರೆ ಇದು ಪ್ರೀತಿ ಮಾಡಬೇಕು, ಎಂಜಾಯ್ ಮಾಡಬೇಕು ಸಿನಿಮಾನ. ನನಗನ್ಸಿದ್ದು ಆ ಸಿನಿಮಾ ನೋಡಿದಾಗ ಸೂಪರ್ ಡೂಪರ್ ಹಿಟ್ಟಾಗುತ್ತೆ, ಇದು ನಾರ್ಮಲ್ ಹಿಟ್ಟಾಗಲ್ಲ, ಇದು ದೊಡ್ಡ ಹಿಟ್ಟಾಗುತ್ತೆ. ಅದಕ್ಕೆ ನಾನು ಹೇಳಿದ್ದೀನಿ. ಅಲ್ಲ, ನಮ್ಮವ್ರಿಗೆ ಯಾರಿಗೂ ಇಷ್ಟ ಆಗಲಿಲ್ಲ ಅಂದರೆ, ನಿಮ್ಮವ್ರಿಗೆ ಯಾರಿಗೂ ಇಷ್ಟ ಆಗಲಿಲ್ಲ ಅಂದರೆ ಲೆಕ್ಕ ಹಾಕ್ಕೊಳ್ಳಿ, ನಿಮ್ಗೆ ಯಾರಿಗೂ ಬುದ್ಧಿ ಇಲ್ಲ ಅಂತ ಅರ್ಥ ಅಷ್ಟೇ. ಚೆನ್ನಾಗಿಲ್ಲ ನೀನು ಅವೆಲ್ಲ ನಾವಿಬ್ಬರು ಅದನ್ನು ಡಿಸ್ಕಸ್ ಮಾಡೋದು ಚೆನ್ನಾಗಿರಲ್ಲ, ವೇಸ್ಟ್ ಮಾತು ಇದು ಅನಿಸುತ್ತೆ, ಚೆನ್ನಾಗಿದೆ ಪಿಕ್ಚರ್ ಹಿಟ್ಟಾಗುತ್ತೆ ಅಂತೇಳ್ಬಿಟ್ಟು ಫೋನ್ ಇಟ್ಬಿಟ್ಟೆ. ಇದು ರವಿ ಸರ್ ಗೊತ್ತಾಗಿದೆ ಸರ್. ರವಿ ಸರ್ಗೆ ಸೀತಾರಾಮ್ ಅವ್ರು ಹೇಳಿದ್ದಾರೆ, ಓಂ ಪ್ರಕಾಶ್ ಹತ್ರ ಗಲಾಟೆ ಮಾಡಿದ್ದಾನೆ, ಆಮೇಲೆ ಹಿಂಗೆ ಪಿಕ್ಚರ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅಂತ. ಪಿಕ್ಚರ್ ರಿಲೀಸ್ ಆಯಿತು, ಸೂಪರ್ ಡೂಪರ್ ಇಟ್ಟು ಇದು. ಆಮೇಲೆ ಮಧ್ಯದಲ್ಲೂ ಒಂದ್ಸಲಿ ರವಿ ಸರ್ ನನಗೆ ಕರೆಸಿದ್ರು ಬೇರೆ ಏನೋ ಒಂದು ಇದಕ್ಕೋಸ್ಕರ. ಅವಾಗಲೂ ನಾನು ತುಂಬ ಹತ್ತಿರದಲ್ಲಿದ್ದೆ. ಅವಾಗ ಪಿಕ್ಚರ್ ದೊಡ್ಡ ಹಿಟ್ಟಾಯಿತು ಸರ್. ಅವಾಗ ಆ್ಯಕ್ಚುಲಿ ಬರಗಾಲ ಸರ್. ಎಸ್ ಎಂ ಕೃಷ್ಣ ಅವರು ಚೀಫ್ ಮಿನಿಸ್ಟ್ರು ನಮ್ಮ ಕರ್ನಾಟಕಕ್ಕೆ. 3 ವರ್ಷ ಮಳೆ ಇಲ್ಲ ಸರ್. ಆ ಮಳೆಯಲ್ಲಿ ಜನ ದಂಗೆ ಹೇಳಬೇಕು ಅಂತ ಶುರು ಆಗ್ಬಿಟ್ಟಿತ್ತು. ಆ ಟೈಮಲ್ಲಿ ಈ ಮರಳುಗಾಡಲ್ಲಿ ನೀರು ಸಿಕ್ದಂಗೆ ಪ್ರವಾಹ ಥರ ಹರಿದ್ಬಿಡ್ತು ಸರ್. ಇದು ಇದೇ ದಂಗೆ ಹೇಳೋ ಅನ್ನೋ ಮಾತೇ ಮರ್ತೋಯ್ತು. ಮಲ್ಲ ಅನ್ನೋ ಒಂದು ಸಿನಿಮಾ ಬಂದ್ಬಿಟ್ಟು ಏನು ಹಾಕಿ ಥಿಯೇಟ್ರಲ್ಲೆಲ್ಲ ಸಿಲ್ವರ್ ಜೂಬ್ಲಿ, ಏನು ಸಿನಿಮಾ ನೋಡಿ ಆ ಲೆವೆಲ್ಗೆ ಇಟ್ಕೊಟ್ರು ಸರ್. ಅಂಥ ಒಂದು ಮಹಾನ್ ಸಿನಿಮಾ ಮಾಡಿದವ್ರು ನಮ್ಮ ಇವರು ರವಿ ಸರ್. ಅದಕ್ಕೆ ಮ್ಯೂಸಿಕ್ ಡೈರೆಕ್ಟ್ರ್ ಅವರೇ ರವಿ ಸರ್.
ನಾನು ಸ್ವಲ್ಪ ಈ ಮಾತು ಇದೆಲ್ಲ ಹತ್ರ ಆದ್ನಲ್ಲ, ನಾನು ಈ ಹತ್ರದಿಂದ ಏನಾಯಿತು ಅಂತಂದರೆ, ನಾನು ಪಿಕ್ಚರ್ ಮಾಡೋಣ ಅಂತ ಯೋಚನೆ ಅಯ್ಯ ಮಾಡಬೇಕು ಅಂತ ಅಂದಾಗ, ಇವ್ರನ್ನ ಹಾಕೋಣ, ರವಿ ಸರ್ ಮ್ಯೂಸಿಕ್ ಮಾಡೋಣ ಚೆನ್ನಾಗಿರುತ್ತೆ. ನನಗೆ ಆ ಥರ ಬೇರೆ ಬೇರೆ ಏನೇನೋ ಕಾಂಬಿನೇಷನ್ ಮಾಡಬೇಕು ಅಂತ ತುಂಬ ಆಸೆ ಸರ್ ನನಗೆ. ನಾನು ರವಿ ಸರ್ನ ಹಾಕೋಣ ಮ್ಯೂಸಿಕ್ ಹಂಗೆ ಹಿಂಗೆ ಅಂತೆಲ್ಲ ಮಾತಾಡಿ ಎಲ್ಲ ರಿಫ್ಯೂಸ್ ಮಾಡಿದ್ರು ಸರ್. ಅವ್ರು ಬಂದ್ಬಿಡ್ತಾರಾ ಹಂಗೆ ಹಿಂಗೆ ಅಂತೇಳಿ ಕಂಪ್ನಿಯವರು ಹೇಳ್ಬಿಟ್ರು, ಆಡಿಯೋ ಕಂಪ್ನಿಯವರು ಹೇಳ್ಬಿಟ್ರು, ಇಲ್ಲ ಅವ್ರು ಬರ್ತಾರೆ ಹಂಗೆ ಹಿಂಗೆ. ನೋಡಪ್ಪ, ಕೆಲ್ಸಗಾರ ಕರೆದ್ರೆ ಕನಸ್ಗಾರ ಬಂದೇ ಬರ್ತಾರೆ. ನೀವು ಯೋಚನೆ ಮಾಡ್ಬಿಡಿ, ನಾನು ಖಂಡಿತ ಕರ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು ರವಿ ಸರ್ ಹತ್ರ ಮಾತಾಡ್ತೀವಿ. ಸರ್ ಹಿಂಗಿದೆ ಅಂತೇಳಿ. ಹೌದೇನಾ, ನಾನು ಮಾಡ್ಬೇಕೇನೋ, ಮಾಡ್ತೀನಿ ಕಣ, ನಡೆಯ ಮಾಡೋಣ ಅಂತಂದರು. ಸರ್ ಬಂದರು ಸರ್. ಬಂದು ಶಾಕ್ ಆಗ್ಬಿಟ್ರು ಎಲ್ಲರೂ, ಹೋಗ್ಬಿಟ್ಟು ರವಿ ಸರ್ನ ಕರ್ಕೊಂಬಂದ ಅಂತೇಳಿ. ಸರಿ, ನಂಗೆ ಒಳ್ಳೆ ಸಾಂಗ್ಗಳು ಮಾಡಿಕೊಟ್ರು ಸರ್. 5 ಸಾಂಗ್ ಸೂಪರ್ ಡೂಪರ್ ಸಾಂಗ್. ಅದರಲ್ಲಿ ಒಂದು ಸಾಂಗ್ ಇತ್ತು ಸರ್, ಬ್ಯಾಕ್ಗ್ರೌಂಡ್ ಸಾಂಗು. ಈ ಸಾಂಗ್ ಹೆಂಗೆ ಮಾಡಬೇಕು, ಯಾವ ಥರ ಮಾಡೋಣ ಕಣೋ ಅಂತಂದರು. ಸರ್ ಏನಿಲ್ಲ ಸರ್, ಶಬ್ದವಿಧಿ ಸಾಂಗ್ ಇದೆ ಸರ್, ಬಾರೋ ಶ್ರೀಕೃಷ್ಣ ಬಾರೋ, ಅದನ್ನು ಹಂಗೆ ರಿವರ್ಸ್ ಆದರೆ ಹೆಂಗಿರುತ್ತೆ ಆ ಥರ ಬೇಕು ಸರ್ ಅಂದೆ. ಬಾರು ಹೇ ಕೃಷ್ಣ ಬಾರು. ಅದೇ ಅಯ್ಯ ಸಾಂಗ್ ಟೈಟಲ್ ಸಾಂಗ್ ಆಯಿತು ಸರ್. ಆ ಥರ ಆ ಪಿಕ್ಚರ್ಗೆ ಮ್ಯೂಸಿಕ್ ಮಾಡಿಕೊಟ್ರು. ದೊಡ್ಡ ಸೂಪರ್ ಡೂಪರ್ ಹಿಟ್ ಆಯಿತು ಸರ್. ಆ ಥರ ಚಂದ್ರಲೇಖ ಆ ಸಿನಿಮಾ ಮಾಡಬೇಕು ಅಂತ ಹೊರಟಾಗ ಸೇಮ್ ನಾನು ಆವಾಗಲೇ ನಿಮ್ಗೆ ಹೇಳಿದ್ದೆ, ಶಿವಾಜಿನಗರ ಮಾಡಬೇಕಾಗಿತ್ತು. ಚಿರಂಜೀವಿ ಸರ್ಜಾರು ಎದುರ್ಕೊಂಡು ಹೊಡೋಗ್ಬಿಟ್ಟಿದ್ರು. ಏನಿದು ಕಥೆನೇ ಇಲ್ಲ, ಸಿನಿಮಾ ಮಾಡ್ತೀನಿ ಅಂತ ಹೇಳ್ತಾನೆ, ಇವ್ನು ಯಾವ ಸಿನಿಮಾ ಡೈರೆಕ್ಟ್ರು ಹಂಗೆ ಹಿಂಗೆ ಅಂತೇಳಿ. ಸೊ ಈ ಪಿಕ್ಚರ್ನಲ್ಲಿ ಕಾಂಬಿನೇಷನ್ ಸಿನಿಮಾ ಮಾಡಬೇಕು ಅಂತೇಳಿ ಐಡಿಯಾ ಬಂತು ಸರ್. ಎಲ್ಲರೂ ಬೇರೆ ಅವರೇ ನಮ್ಗೆ ಕರ್ಕೊಂಡ್ಬಂದು ನನಗೆ ಆ ಚಾನ್ಸ್ ಕೊಟ್ಟರು, ಪ್ರೊಡ್ಯೂಸರ್ಸ್ಗಳು, ಈ ಸಿನಿಮಾ ಮಾಡೋಣ ನೋಡಿ ಅಂತೇಳಿ. ಆವಾಗ ಮಾಡಬೇಕು ಅಂತ ಹೊರಟಾಗ ಎಲ್ಲ ರೆಡಿ ಆಯಿತು ಸರ್, ಎಲ್ಲ ರೆಡಿ ಮಾಡಿದ್ವಿ. ಅವ್ರದ್ದು ಚಿರಂಜೀವಿ ಸರ್ಜಾ ಅವ್ರದ್ದು ಹಿಂದ್ಗಡೆ ಪಿಕ್ಚರ್ ಒಂದು 2-3 ಪಿಕ್ಚರು ಅಷ್ಟು ಇದಾಗಲಿಲ್ಲ ಸರ್, ಹಿಟ್ಟಾಗಲಿಲ್ಲ. ಅಟ್ ದ ಸೇಮ್ ಟೈಮ್ ನಾವು ಸೆಟ್ಗೆ ಹೋಗ್ತಾ ಇದ್ದೀವಿ, ಚಂದ್ರಲೇಖಾಗೆ ವಿಸಿಲ್ ಅಂತ ಒಂದು ಪಿಕ್ಚರ್ ರಿಲೀಸ್ ಆಯಿತು. ಅದು ರೀಮೇಕ್ ಪಿಕ್ಚರ್ ಸರ್. ಆ ಪಿಕ್ಚರ್ ಪ್ರೊಡ್ಯೂಸರ್ ಹೋಗಿ ನೋಡ್ಕೊಂಡ್ಬಂದರು. ಅವ್ರಿಗೊಂಥರ ಆಯಿತು, ಏನಿದು ಪಿಕ್ಚರ್ ಹಿಂಗಿದೆ, ಓಡ್ತಾ ಇಲ್ಲ ಪಿಕ್ಚರು, ಏನೂ ಇದಿಲ್ಲ, ಬೇಡ ಪಿಕ್ಚರ್ ನಿಲ್ಲಿಸ್ಬಿಡೋಣ ಅಂದರು ಸರ್. ನಿಲ್ಲಿಸ್ಬಿಡೋಣ ಪಿಕ್ಚರು ಅಂತಂದರು ಸರ್. ನಾನು ಹೇಳಿದೆ, ಇಲ್ಲ ಇದು ಹಿಂಗೆ ಇಲ್ಲ ತುಂಬ ನಮಗೆ ಪ್ರಾಬ್ಲಮ್ ಆಗ್ಬಿಡುತ್ತೆ, ರೀಮೇಕ್ ಆದರೂ ಸಹ ನಾಳೆ ಇದಾಗುತ್ತೆ. ನಾನು ಆಮೇಲೆ ಹೇಳಿದೆ, ಇಲ್ಲ ಸರ್ ದಯವಿಟ್ಟು ತಪ್ಪು ತಿಳಿಬೇಡಿ, ನೀವು ನಮ್ಮನ್ನು ನಂಬಿ. ಚಿರಂಜೀವಿ ಸರ್ಜಾ ಅವ್ರು ಇವತ್ತವರೆಗೂ ಹೇಗಿದ್ದಾರೋ ಪಿಕ್ಚರ್ ಪ್ರೊಜೆಕ್ಟ್ ಮಾಡಿದ್ದಾರೋ ನಮ್ಗೆ ಅದು ಐಡಿಯಾ ಬೇಡ. ಈ ಸಿನಿಮಾದಲ್ಲಂತೂ ಬೇರೆ ಥರ ಕಾಣಿಸ್ತಾರೆ, ಇದು ನನ್ನ ಕರ್ತವ್ಯ, ನನ್ನನ್ನು ನಂಬಿ ಪಿಕ್ಚರ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನಮ್ಮ ಶಕ್ತಿ ಪ್ರಸಾದ್ ಅವರ ಮೊಮ್ಮಗ ಅವರು, ನಮ್ಮ ಕರ್ತವ್ಯ ಅದು, ಅವ್ರ ಫ್ಯಾಮಿಲಿಗೆ ನಾವು ಮಾಡಬೇಕಾಗಿರೋ ಕರ್ತವ್ಯ, ನಮ್ಮ ಕೆಲಸ ಅದು. ದಯವಿಟ್ಟು ಮಾಡಿ ಸರ್, 100% ಈ ಪಿಕ್ಚರ್ ದೊಡ್ಡ ಹಿಟ್ಟಾಗುತ್ತೆ, ನಮ್ಮ ನಂಬಿ ಮಾಡಿ ಸರ್ ಅಂಥೇಳಿ ನಾವೆಲ್ಲ ಟೆಕ್ನಿಷಿಯನ್ ಹೇಳಿ ಆ ಸಿನಿಮಾ ಮಾಡಿದ್ವಿ ಸರ್. ಆಲ್ ಸೆಂಟ್ 100 days ಸರ್ ಪಿಕ್ಚರು ಚಂದ್ರಲೇಖ. ಒಬ್ಬ ಆ್ಯಕ್ಷನ್ ಪಿಕ್ಚರ್ ಡೈರೆಕ್ಟ್ರು ಈ ಥರ ಸಿನಿಮಾನೂ ಮಾಡ್ತಾರೆ ಅನ್ನೋದಕ್ಕೆ ನನಗೊಂದು ಒಳ್ಳೆಯ ಅವಕಾಶ ಸಿಕ್ತು, ಪ್ರೂವ್ ಮಾಡ್ಕೊಳ್ಳೋಕೆ ಒಂದು ಜಾಗ ಸಿಕ್ತು ಸರ್. ಸೂಪರ್. ನಮ್ಮ ಕನ್ನಡ ಇಂಡಸ್ಟ್ರಿಯ ಇವತ್ತಿನ ಪರಿಸ್ಥಿತಿಗೆ ಕಾರಣ ಏನು? ಅತಿಯಾದ ಬುದ್ಧಿವಂತಿಕೆ ಕಾರಣ ಸರ್. ನಿರ್ದೇಶಕರು ಮತ್ತು ರೈಟರ್ಗಳು, ಕಲಾವಿದ್ರ ಮೇಲೆ ನಾವು ಬ್ಲೇಮ್ ಮಾಡೋಕ್ಕಾಗಲ್ಲ ಸರ್. ಯಾಕೆಂತಂದರೆ ಕಲಾವಿದರು ಅವರು ದುಡ್ಡು ತೊಗೋತಾರೆ, ಕೆಲಸ ಮಾಡ್ತಾರೆ, ಅವ್ರ ಜವಾಬ್ದಾರಿ ಇದು ಕಮ್ಮಿ ಇರುತ್ತೆ. ನಮ್ಮಲ್ಲಿ ಟೆಕ್ನಿಷಿಯನ್ಸ್ ಜವಾಬ್ದಾರಿ ಜಾಸ್ತಿ ಇರುತ್ತೆ. ನಾವೇನು ಮಾಡಬೇಕು, ಒಂದು ಒಳ್ಳೆ ಸಿನಿಮಾ ಮಾಡಬೇಕು, ಕನ್ವಿನ್ಸ್ ಮಾಡಬೇಕು. ಅವರಪ್ಪಲ್ಲ, ಓಕೆ ಮಾತಾಡು, ತಪ್ಪೇನಿದೆ ಅದರಲ್ಲಿ, ಮಾತಾಡಿ ಕನ್ವಿನ್ಸ್ ಮಾಡಿ ಅವ್ರಿಗೆ ಹೇಳಿ ಈ ಥರ ಮಾಡಬೇಕು ಅಂತ. ಮುಂಚೆ ಎಲ್ಲ ಯಾವುದೇ ಒಬ್ಬ ಹೀರೋಗಳು ಬರಬೇಕಾದ್ರೂ, ಯಾವುದೇ ಒಬ್ಬ ಕಲಾವಿದರು ಬರ್ಬೇಕಾದ್ರೆ ಅವ್ರು ಹೊಸಬ್ರು ತಾನೆ, ಅದನ್ನೇ ತಾನೇ ಎಲ್ಲರೂ ಮಾಡಿರೋದು. ನಮ್ಮ ಹಿಂದೆ ಇರೋ ಡೈರೆಕ್ಟ್ರುಗಳು ಅಷ್ಟೇ ಅದನ್ನೇ ಮಾಡಿರೋದು. ಈಗ ನಮ್ಮ ಜನ್ರೇಷನ್ ಡೈರೆಕ್ಟ್ರುಗಳು ಕೂಡ ಮಾಡಿದ್ದಾರೆ, ಎಷ್ಟೋ ಜನ ಕರ್ಕೊಂಬಂದಿದ್ದಾರೆ. ನೀವು ಕರ್ಕೊಂಬಂದು ಸಕ್ಸಸ್ ಕೊಡಿ. 2-3 ಸಿನಿಮಾ ಮಾಡೋಂಗಿಲ್ಲ, ನೀವು ಮಾಡೋ ಆರ್ಟ್ಗಳೇನು ಇದೇನು ನಮ್ಮ ಥರ ಬಿಟ್ಟರೆ ಇನ್ನು ಡೈರೆಕ್ಟ್ ಇಲ್ಲ, ನಾವೇ ಎಕ್ಸ್ಟ್ರಾರ್ಡಿನರಿ ತೆಗಿತೀವಿ ಅಂತೀರಾ. ಥಿಯೇಟ್ರಲ್ಲಿ ಮಾರ್ನಿಂಗ್ ಶೋ ಫುಲ್ ಆಗಲ್ಲ ನಿಮಗೆ. ಥಿಯೇಟ್ರ್ಗಳಲ್ಲಿ 4 ಶೋ ಹೋದರೆ ಹೆಚ್ಚೆಚ್ಚು ನಿಮ್ಮ ಸಿನಿಮಾಗಳು ಇವತ್ತಿನ ದಿನ. ಮತ್ತು ಇಂಡಸ್ಟ್ರಿಗೆ ನೀವೇನು ಮಾಡಬೇಕು ಅಂತ ನಿಮ್ಮ ಕೊಡುಗೆ ಏನು ಇಂಡಸ್ಟ್ರಿಗೆ? ಏನಕ್ಕೆ ಬಂದಿದ್ದೀರಾ? ಮತ್ತು ನೀವು ಏನು ಕೆಲಸ ಮಾಡ್ತಾ ಇದ್ದೀರಾ? ಫಸ್ಟ್ ಕಲ್ತ್ಕೊಳ್ಳಿ, ನಿಮಗೆ ನೀವು ಬುದ್ಧಿ ಕಲ್ತ್ಕೊಳ್ಳಿ ಫಸ್ಟ್, ಆಮೇಲೆ ಸಿನಿಮಾ ಮಾಡಿ. ಅದು ನಾನು ಹೇಳೋದು ಸರ್. ನಮ್ಮ ಇಂಡಸ್ಟ್ರಿಯಲ್ಲಿ ಸಕ್ಸಸ್ ರೇಟ್ ಕಡಿಮೆ ಆಗಿದೆ, ಇದಕ್ಕೇನು ಕಾರಣ? ನಾವು ಕೊಡ್ತಿರೋ ಸಿನಿಮಾನ ಜನ ನೋಡ್ತಿಲ್ಲ ಅನ್ನೋದು ಅತಿಯಾದ ನಂಬಿಕೆ ಸರ್. ಅವ್ರು ಏನಂತಂದರೆ, ಸಿನಿಮಾ ಇವತ್ತು ಫ್ಯಾಮಿಲಿ ಬರ್ತಾ ಇಲ್ಲ, ಆಮೇಲೆ ಜನ ಬರ್ತಾ ಇಲ್ಲ ಥಿಯೇಟ್ರಿಗೆ ಅಂದರೆ ಅರ್ಥ ಏನು, ನೀವು ಎಕ್ಸ್ಟ್ರಾರ್ಡಿನರಿ ಸಿನಿಮಾ ಮಾಡ್ತಿದ್ದೀರಾ ಅಂತ. ನಾವು ಸಿನಿಮಾ ಚೆನ್ನಾಗಿ ತೆಗಿತಿಲ್ಲ ಅದಕ್ಕೆ ಬರ್ತಾ ಇಲ್ಲ ಅಂತ ಯಾಕೆ ಅಂದ್ಕೊಳ್ಳಲ್ಲ ನೀವು? ಇದು ತುಂಬ ಜಾಸ್ತಿ ಆಗ್ಬಿಟ್ಟಿದೆ ಸರ್. ನಾವು ಎಕ್ಸ್ಟ್ರಾರ್ಡಿನರಿ ಸಿನಿಮಾ ಮಾಡಿದ್ದೀವಿ, ಫ್ಯಾಮಿಲಿ ಬರ್ತಿಲ್ಲ, ಇದು ಬರ್ತಿಲ್ಲ, ದುರಂಧರು ಬರ್ತಾವ್ರೆ, ನಮ್ಮ ಪಿಕ್ಚರ್ ಬರ್ತಿಲ್ಲ ಅಂದರೆ ಏನು ಅರ್ಥ? ಅದು ದುರಂಧರ ಪಿಕ್ಚರ್ ಚೆನ್ನಾಗಿದೆ ಅದಕ್ಕೆ ಬರ್ತಾವ್ರೆ, ನಿಮ್ಮ ಪಿಕ್ಚರ್ ಚೆನ್ನಾಗಿಲ್ಲ ಅದಕ್ಕೆ ಬರ್ತಾ ಇಲ್ಲ ಜನ. ನೀನು ಚೆನ್ನಾಗಿ ತೆಗಿ, ನೀನು ಕಂಟೆಂಟ್ ತೆಗಿ, ನೀನು ಒಳ್ಳೊಳ್ಳೆ ಕಂಟೆಂಟ್ ಕೊಡು, ಒಳ್ಳೆ ಸಿನಿಮಾ ಕೊಡು, ಶ್ರಮ ಪಡು. ಒಳ್ಳೆ ಸಿನಿಮಾ ಮಾಡಿದ್ರೆ ಜನ ಬಂದೇ ಬರ್ತಾರೆ ಸರ್ ಥಿಯೇಟ್ರಿಗೆ. ಅದೆಲ್ಲ ಸುಳ್ಳು ಅವೆಲ್ಲ.
ಜನ ಬರೋಲ್ಲ ಅದು ಬರೋಲ್ಲ ಅಂತ. ಜನಗಳು ಪಾಪ ಒಂದೇ ಕಣ್ಣಲ್ಲಿ ಅಳ್ತಾವ್ರೆ. ಒಂದೊಳ್ಳೆ ಫ್ಯಾಮಿಲಿ ಸಿನಿಮಾ ಇಲ್ಲ, ಒಂದೊಳ್ಳೆ ಲವ್ ಸಿನಿಮಾ ಇಲ್ಲ, ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಸಿನಿಮಾ ಇಲ್ಲ, ಎಲ್ಲ ಫುಲ್ ಒಂದು ಪ್ಯಾಕೇಜಾಗಿ ಬಂದ್ಬಿಟ್ಟು ಕುತ್ಕೊಂಡು ನೋಡುವಂಥ ಸಿನಿಮಾಗಳೇ ಇಲ್ಲ ಇವತ್ತಿನ ದಿನ. ಎಲ್ಲರಿಗೂ ಯಾರು ತಗೊಳ್ಳಿ ಹೊಡಿ ಇದು ಮಾಡು, ಫೈಟ್ಗಳು ಕಾಸು ಕೊಟ್ಟು ಹೊಡ್ಸ್ಕೋತಾರೆ ಪಾಪ ಅವರು ಅಂತ ಹೇಳ್ಬಿಟ್ಟು ಯಾರು ತಗೊಳ್ಳಿ ಹೊಡಿತಾರೆ ಕರೆದ್ಬಿಟ್ಟು. ಮಾಸ್ ಸಿನಿಮಾ ಅಂದರೆ ಫೈಟ್ ಇರಲೇಬೇಕಾ ಸರ್? ಸರ್ ತಗೋತಾರೆ, ಬಟ್ ನೀವು ಅದು ಹಬ್ಬದ ಊಟ ಆಗಬಾರ್ದು ಸರ್ ಪ್ರತಿದಿನನೂ. ಅದು ಪ್ರಾಬ್ಲಮ್ಮು. ಮಾಸ್ ಬೇಕು ಸರ್, ಇಲ್ಲ ಅಂತಲ್ಲ ನಾನು ಹೇಳಿದ್ದು. ಮಾಸ್ ಅಂತಂದ್ರೆ ಏನಂತಂದರೆ ಬೇಗ ನಾವು ಯೂನಿವರ್ಸಲ್ಗೆ ಹೋಗ್ಬಿಡ್ತೀವಿ, ಕಮರ್ಷಿಯಲ್ ಹೀರೋ ಆಗ್ಬಿಡ್ತೀವಿ, ಆಮೇಲೆ ಪ್ಯಾನ್ ಇಂಡಿಯಾ ಸಿನಿಮಾ ಆಗ್ಬಿಡ್ತೀವಿ ಅಂತ ಹೇಳ್ಬಿಟ್ಟು. ಇವತ್ತಿನ ಕನ್ನಡ ಹೀರೋಗಳು ನೀವು ಎಲ್ಲರೂ ನಾವು ಪ್ಯಾನ್ ಇಂಡಿಯಾ ಹೀರೋ ಆಗಬೇಕು ಅಂತ ಯೋಚನೆ ಮಾಡಿದ್ರೆ ಅಲ್ಲಿರೋ ವಿಜಯ್ ಏನು ಯೋಚನೆ ಮಾಡಬೇಕು, ಅಲ್ಲಿರೋ ಅಜಿತ್ ಏನು ಯೋಚನೆ ಮಾಡಬೇಕು, ಅಲ್ಲಿರೋ ಅಲ್ಲು ಅರ್ಜುನ್ ಪ್ರಭಾಸ್ ಆಗಲಿ, ಚಿರಂಜೀವಿ ಅವರೆಲ್ಲ ಏನು ಯೋಚನೆ ಮಾಡಬೇಕಾಗತ್ತೆ? ಅಲ್ಲಿನ ಭಾಷೆ ಜನಗಳಿಗೆ ಅವರು ಇಲ್ವಾ? ನಮ್ಮ ಭಾಷೆ ಜನಗಳಿಗೆ ನೀವು ಸೀಮಿತ ಆಗಿರಿ, ನೀವು ಮಾಡಿ ಸಿನಿಮಾಗಳನ್ನ. ಇಲ್ಲಿ ನೀವು ಸೂಪರ್ ಸ್ಟಾರ್ಗಳೇ, ಇಲ್ಲಿ ನಮ್ಮ ಜನನೂ ನಿಮ್ಮನ್ನು ಬೆಳೆಸಿದ್ದಾರೆ, ನೀವು ಅದನ್ನೇ ಯಾಕೆ ಅಂದ್ಕೊಳ್ಳಲ್ಲ? ಯಾರು ತಗೊಳ್ಳಿ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಬೇಕು ಅಂತಾರೆ. ಆಮೇಲೆ ಡೆಟ್ರಾಯ್ಟಲ್ಲಿ 40 ಥಿಯೇಟ್ರಲ್ಲಿದೆ, ನ್ಯೂಯಾರ್ಕಲ್ಲಿ 25 ಥಿಯೇಟ್ರಲ್ಲಿದೆ, ಆಸ್ಟ್ರೇಲಿಯಾದಲ್ಲಿ 2 ಥಿಯೇಟ್ರಲ್ಲಿದೆ, ಆಮೇಲೆ ಇದರಲ್ಲಿ ನ್ಯೂಜಿಲೆಂಡಲ್ಲಿ 25 ಥಿಯೇಟ್ರಲ್ಲಿದೆ ಅಂತ ಅಲ್ಲಿರೋರು ಫೋನ್ ಮಾಡ್ತಾರೆ. ಓಂ ಪ್ರಕಾಶ್ ಅವರೇ ಈ ಥರ ಪೇಪರ್ ಪ್ರಿಂಟ್ ಹಾಕಿದ್ದಾರೆ, ಈ ಥರ ನ್ಯೂಯಾರ್ಕಲ್ಲಿ 40 ಥಿಯೇಟ್ರಲ್ಲಿ ಮಾರ್ನಿಂಗ್ ಶೋ ಇದೆಯಂತೆ, ಯಾವ ಥಿಯೇಟ್ರಲ್ಲಿದೆ ಸ್ವಲ್ಪ ಪ್ರೊಡ್ಯೂಸರ್ಗೋ ಮತ್ತು ಡೈರೆಕ್ಟ್ರಿಗೋ ಹೀರೋಗೋ ಕೇಳ್ಬಿಟ್ಟು ಹೇಳ್ತೀರಾ ನನಗೆ ಅಂತ. ನಾನು ಯಾರಿಗೆ ಏನಂತ ಹೇಳಿ ಯಾವ ಥಿಯೇಟ್ರಲ್ಲಿದೆ ಅಂತ ಹೇಳ್ಬಿಟ್ಟು ಥಿಯೇಟ್ರಲ್ಲೇ ಹಾಕಿಲ್ಲ ಪಿಕ್ಚರ್ನ, ನೀವು ಮತ್ತೆ ಪೇಪರ್ಲ್ಲಿ ಹಾಕ್ಕೊಂಬಿಡ್ತೀರಾ? ಕಾಮನ್ ಸೆನ್ಸ್ ಬೇಡವಾ? ನೋಡಿದ್ರು ಏನು ಅಂದ್ಕೊಳ್ಳಲ್ಲ, ಕನ್ನಡಿಗರು ಏನೇ ಈ ಲೆವೆಲ್ಗೆ ಕನ್ನಡ ಇಂಡಸ್ಟ್ರಿಗೆ ಸಂಬಂಧಪಟ್ಟವರು ಈ ಲೆವೆಲ್ಗೆ ಇಷ್ಟೊಂದು ಚೀಪ್ ಆಗ್ಬಿಟ್ಟವ್ರ ಅಂತ ಅಂದ್ಕೊಳ್ಳಲ್ವಾ? ಬುದ್ಧಿ ಇಲ್ಲದೆ ಆಗ್ತಾರೆ ಸರ್. ಅಲ್ಲೈತೆ ಆಸ್ಟ್ರೇಲಿಯಾದಲ್ಲಿ 40 ಥಿಯೇಟ್ರಲ್ಲಿ ಐತೆ, ಇಲ್ಲಿ 25 ಥಿಯೇಟ್ರಲ್ಲಿ ಐತೆ ಅಂತ. ಅದನ್ನೆಲ್ಲ ಫಸ್ಟ್ ಬಿಡಿ, ಫಸ್ಟ್ ಕರ್ನಾಟಕಕ್ಕೆ ಹೀರೋಗಳಾಗಿ ಆಮೇಲೆ ಪ್ಯಾನ್ ಇಂಡಿಯಾ ಹೀರೋಗಳಾಗಿರುವಂತೆ. ಇದು ಜಾಸ್ತಿ ಆಗ್ಬಿಟ್ಟಿದೆ ಸರ್. ಆಮೇಲೆ ವರ್ಲ್ಡ್ ವೈಡ್ ಅಂತ ಹಾಕ್ಬಿಟ್ಟು ಇದು ಮಾಡ್ತೀರಾ. ಯಾವ ಕಂಟ್ರಿಲಿ ರಿಲೀಸ್ ಆಗ್ತಿದೆ ಪಿಕ್ಚರ್ಗಳು ಹೇಳಿ ನೋಡೋಣ. ಯಾಕೆ ಆ ಥರ ಎಲ್ಲ ಬೂಸ್ಟ್ ಮಾಡ್ಕೊಂಡು ಇದು ಮಾಡ್ತೀರಾ? ನಿಮ್ಮ ಕರ್ನಾಟಕಕ್ಕೆ ಒಂದು ಒಳ್ಳೆ ಸಿನಿಮಾ ಕೊಡಿ. ನಮ್ಮ ಕನ್ನಡಿಗರಿಗಿಂತ ನಿಮ್ಗೆ ಯಶಸ್ಸು ಬೇಕೇ, ಅವ್ರಿಗಿಂತ ಪ್ರೀತಿ ಬೇಕಾ? ಕರೆಕ್ಟ್. ನೀವು ಮತ್ತು ಶಿವಣ್ಣ ಅವರು AK-97 ಅಂತ ಒಂದು ಸಿನಿಮಾ ಅನೌನ್ಸ್ ಆಗುತ್ತೆ ಸರ್, ಆದರೆ ಅದು ಮುಂದಕ್ಕೆ ಏನೂ ವಿಷಯನೇ ಗೊತ್ತಾಗಲ್ಲ. ಏನು ಸರ್ ಅದು? ಸೊ ಆ್ಯಕ್ಚುಲಿ ಇವಾಗ AK-97 ಅಂತ ಹೇಳ್ಬಿಟ್ಟು ಅದು AK-47 ಮಾಡಿರೋದ್ರಿಂದ ಈ ಥರ ನಾವು ಸ್ಕ್ರಿಪ್ಟ್ ಮಾಡೋಣ ಅಂತೆಲ್ಲ ಪ್ಲ್ಯಾನ್ ಮಾಡಿ ಫುಲ್ ಅಬ್ರಾಡಲ್ಲಿ ಶೂಟಿಂಗ್ ಸರ್. ಅದು 80% ಅಬ್ರಾಡ್ ಶೂಟಿಂಗ್ ಎಲ್ಲ ಪ್ಲ್ಯಾನ್ ಮಾಡಿ ಅವಾಗ ಪ್ರೊಡ್ಯೂಸರ್ಗೆ ಹೇಳಿ ಮಾತಾಡಿದಾಗ ಅವರು ತುಂಬ ಖುಷಿಪಟ್ಟರು ಸರ್. ಅವಾಗ ನಮ್ಮ ಕನ್ನಡ ಬಡ್ಜೆಟ್ಗೆ ಆ ಸಿನಿಮಾ ದೊಡ್ಡ ಪಿಕ್ಚರ್ ಸರ್. ಅವಾಗ ಅನ್ಸಿದ್ದು ಅವಾಗ 15 ಕೋಟಿ ಖರ್ಚಾಗುತ್ತೆ ಆ ಪಿಕ್ಚರ್ಗೆ ಅಂತ ಪ್ಲ್ಯಾನ್ ಹಾಕಿದ್ದೀವಿ ಸರ್. ಅವಾಗೆಲ್ಲ ನಿಮಗೆ ದೊಡ್ಡ ಬಡ್ಜೆಟ್ ಅಂದರೆ 5 ಕೋಟಿ ಸರ್, ಅತಿ ದೊಡ್ಡ ಬಡ್ಜೆಟ್ ಅಂದರೆ. ಅದು 3ರಷ್ಟು ಪಿಕ್ಚರ್ ಖರ್ಚು ಮಾಡಬೇಕು ಸರ್ ಅದಕ್ಕೆ. ಶರತ್ ಕುಮಾರ್ ಅವರು, ಆಮೇಲೆ ಮಗಧೀರ ಹೀರೋಯಿನ್ ಕಾಜಲ್ ಇದೆಲ್ಲ ಸರ್, ಅವ್ರ ಹೀರೋಯಿನ್ ಸರ್ ಆ ಪಿಕ್ಚರ್ಗೆ. ಎಲ್ಲರಿಗೂ ಅಡ್ವಾನ್ಸ್ ಆಗಿದೆ ಸರ್, ಓಂಪುರಿ ಎಲ್ಲರಿಗೂ ಅಡ್ವಾನ್ಸ್ ಆಗಿದೆ. ಮಾಡಬೇಕು ಅಂತ ಒಟ್ಟು ಎಲ್ಲ ರೆಡಿ ಮಾಡಿದ್ವಿ. ಆಮೇಲೆ ಶರತ್ ಕುಮಾರ್ ಅವ್ರ ಹತ್ರನೂ ಮಾತಾಡಿದೆ ಸರ್. ನಾನು ಮಾಡಿದಾಗ ಅವ್ರಿಗೆ ಹೇಳಿದೆ, ನಾನು ಇತ್ತು ಕನ್ನಡ ಪಿಕ್ಚರ್ ಫಸ್ಟ್ ಟೈಮ್ ಅವ್ರು ಮಾಡಿದ್ರು ಮಾಡಿ ಸರ್, ತುಂಬ ಚೆನ್ನಾಗಿರುತ್ತೆ ಅಂತೇಳಿ. ಆಮೇಲೆ ಎಲ್ಲ ಮಾತಾಡಿ ಎಲ್ಲ ಮಾಡಿದ್ವಿ. ತುಂಬ ಒಳ್ಳೆ ಸ್ಕ್ರಿಪ್ಟು ಸರ್, ಅದು ಸಕ್ಕತ್ತಾಗಿತ್ತು, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅದು ಏನೋ ಗೊತ್ತಿಲ್ಲ, ಬೇಡ ಅಂಥೇಳಿ ಆ ಪಿಕ್ಚರ್ ಹಂಗೆ ನಿಂತೋಯ್ತು. ಅದೊಂದು ಆಪರ್ಚುನಿಟಿ ನನಗೆ ಮಿಸ್ ಆಯಿತು, ಅದೊಂದು ಸ್ವಲ್ಪ ನನಗೆ ಬೇಜಾರಿದೆ ಅಷ್ಟು. ಓಕೆ. ಈ ರವಿಚಂದ್ರನ್ ಅವರು ಮತ್ತು ಉಪೇಂದ್ರ ಅವ್ರ ಕಾಂಬಿನೇಷನ್ ತ್ರಿಶೂಲಂ ಅಂತ ಒಂದು ಸಿನಿಮಾ ಅನೌನ್ಸ್ ಆಗಿತ್ತು ಸರ್, ಅದೇನಾಯ್ತು ಸರ್? ಇದೆ ಸರ್, ರೆಕಾರ್ಡಿಂಗ್ ನಡೀತಾ ಇದೆ, ಪ್ಲ್ಯಾನ್ ಮಾಡಬೇಕು ಸರ್, ಅದು ರಿಲೀಸ್ಗೆಲ್ಲ ಪ್ಲ್ಯಾನ್ ಮಾಡ್ತಿದ್ದೀವಿ ಸರ್. ಓಕೆ. ಎಷ್ಟು ವರ್ಷ ನೀವು ಪಂಚವಾರ್ಷಿಕ ಯೋಜನೆಯಲ್ಲಿ ಮಾಡ್ತಿದ್ದೀರಾ ಇವೆಲ್ಲ? ಇಲ್ಲ ಸರ್, ಏನೇನೋ 108 ಪ್ರಾಬ್ಲಮ್ಗಳು. ಅದು ಏನಂತಂದರೆ ಏನೇ ಪಿಕ್ಚರ್ ನಿಧಾನ ಆದರೂ ಡೈರೆಕ್ಟ್ರುಗಳ ಮೇಲೆ ಬರುತ್ತೆ ಸರ್. ಅದು ಎಕ್ಸ್ಪೆಷಲಿ ನನ್ನ ಹೆಸರು ಇದ್ರಂತೂ ಓಂ ಪ್ರಕಾಶ್ ಲೇಟು. ನಾನು ಲೇಟ್ ಮಾಡೋದ್ರಿಂದ ನನಗೇನು ಲಾಭ ಸಿಗುತ್ತೆ ಸರ್? ನನಗೆ ಯಾರಾದ್ರು ಕಮಿಷನ್ ಕೊಡ್ತಾರಾ, ಇಲ್ಲ ಏನೋ ಇದು ಮಾಡ್ತಾರಾ? ಯಾಕೆ ನನ್ನ ಬಗ್ಗೆ ಮಾತಾಡ್ತೀರಾ? ಸಿನಿಮಾ ಲೇಟ್ ಆಗೋದಕ್ಕೆ ಬೇರೆ 100 ಕಾರಣಗಳಿರ್ತವೆ, ಅದ್ರ ಬಗ್ಗೆ ಮಾತಾಡೋದೇ ಇಲ್ಲ ಅಂತಾರೆ ನಮ್ಮ ಜನ. ಓಂ ಪ್ರಕಾಶ್ ಅಂತಂದರೆ ಸಿನಿಮಾ ಇದು ಸ್ಟಾರ್ಟ್ ಮಾಡ್ತಾರೆ, ನಿಲ್ಲಿಸ್ಬಿಡ್ತಾರೆ. ಯಾವ ನಾನು 49 ಸಿನಿಮಾ 47 ಸಿನಿಮಾ ಮಾಡ್ತಿದ್ದೀನಿ, ಬುದ್ಧಿ ಬೇಡ ನನ್ನ ಬಗ್ಗೆ ಮಾತಾಡೋಕೆ. ಆ ಥರ ಓಲಿ ನಾನು ಎಷ್ಟು ಜನ ನಾನು ಪ್ರೊಡ್ಯೂಸರ್ ಪರ ಸರ್, ಪ್ರೊಡ್ಯೂಸರ್ಗೆ ಒಳ್ಳೇದಾಗಬೇಕು ಅಂತ ನನಗೆ ಆಸೆ. ಆ ಪಿಕ್ಚರ್ ಪ್ರೊಡ್ಯೂಸರ್ಗೆ ಕೇಳಿ, ಅವರೇ ಹೇಳ್ತಾರೆ ಯಾಕೆ ಸಿನಿಮಾ ಲೇಟು ಅಂತ ಹೇಳ್ಬಿಟ್ಟು. ಅವರು ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಸರ್, ಸಖತ್ ಖರ್ಚು ಮಾಡಿದ್ದಾರೆ. ಆ ಸಿನಿಮಾ ಚೆನ್ನಾಗಿದೆ ಸರ್, ಆ ಪಿಕ್ಚರ್ ರಿಲೀಸ್ ಆಗಬೇಕು. ಆಮೇಲೆ ಅವರಿಬ್ಬರು ಕಾಂಬಿನೇಷನ್ ಫಸ್ಟ್ ಟೈಮ್ ಸರ್. ಹೌದು, ಉಪೇಂದ್ರ ಅವರು ರವಿಚಂದ್ರನ್ ಅವ್ರ ಕಾಂಬಿನೇಷನು. ಆಮೇಲೆ ಉಪಿ ಸರ್ಗೂ ನಂದು ಕಾಂಬಿನೇಷನ್ ಸಿನಿಮಾನೇ ಆಗ್ತಾ ಇರಲಿಲ್ಲ ಸರ್, ತುಂಬ ಸಲ ಮಾಡಬೇಕು ಅಂತೆಲ್ಲ ನಿಂತಿತ್ತು ಪಿಕ್ಚರು. ಫಸ್ಟ್ ಟೈಮ್ ಸರ್ ನಾನು ಅವ್ರ ಜೊತೆ ಕಾಂಬಿನೇಷನ್ ಕೆಲಸ ಮಾಡಿದ್ದು, ನನಗೆ ತುಂಬ ಇಷ್ಟ ಆಯಿತು ಸರ್. ಆಮೇಲೆ ಅವರು ಬಂದು ಒಂದು 3-4 ದಿನಕ್ಕೆ ನಾನು ಕರೆದು ಮಾತಾಡಿದ್ರು ಸರ್ ಉಪೇಂದ್ರ ಅವರು. ಸರ್ ನಿಮ್ಮ ಬಗ್ಗೆ ಹೊರಗಡೆ ಎಲ್ಲರೂ ತುಂಬ ತಪ್ಪಾಗಿ ಮಾತಾಡ್ತಾರೆ, ಈ ಪಿಕ್ಚರ್ ಮಾಡಬೇಕಾದ್ರೂ ಹೇಳಿದ್ರು,
ಈ ಥರ ಬೇಡ ಹಾಗೆ ಹೀಗೆ ಅಂತಂದರು. ನನಗೆ ಇಲ್ಲಿ ಬಂದಮೇಲೆ ಗೊತ್ತಾಯಿತು ನಿನ್ನ ಓಂ ಪ್ರಕಾಶ್ ಅಂತಂದರೆ ಯಾವ ಥರ ಡೈರೆಕ್ಟ್ರು, ಇಂಡಿಯನ್ ಲೆವೆಲ್ ಡೈರೆಕ್ಟ್ರು ಅಂತೇಳಿ ನೀವು ಮಾಡೋ ಕೆಲಸದ ಮೇಲೆ ನಾನು ನೋಡಿ ನನಗೆ ಅನ್ನಿಸ್ತು ಅಂತೇಳಿ ಪಾಪ ತುಂಬ ಅಂದರೆ ತುಂಬ ಖುಷಿಪಟ್ಟರು ಸರ್. ಅವ್ರಿಗೆ ಅಷ್ಟು ಆಸೆ ಸರ್ ನನಗೆ ಕಂಡ್ರೆ. ನಿಮ್ಮ ಹತ್ರ ಯಾರಾದರೂ ಪಿಕ್ಚರ್ ಮಾಡಬೇಕು ಅಂತ ಯಾರೇ ಹೀರೋ ಬಂದ್ರೂ ಕತೆ ಕೇಳಬಾರ್ದು, ಬಾಯಿ ಮುಚ್ಕೊಂಬಂದು ಕೆಲಸ ಮಾಡಬೇಕು, ಅಂಥ ಡೈರೆಕ್ಟ್ರು ನೀವು ಅಂತೇಳಿ ಅವತ್ತಿಂದ ನನ್ನ ಅಷ್ಟು ಪ್ರೀತಿಸ್ತಾರೆ ಸರ್ ಅವರು. ನನ್ನ ಬಗ್ಗೆ ನಿಮ್ಮ ಬಗ್ಗೆ ನನಗೆ ಹೇಳ್ತಾರೆ ನೋಡಿ, ಇವನು ಎಷ್ಟು ದುರಾಂಕಾರ ಬೇಕು ನನ್ನ ಮಕ್ಕಳಿಗೆ ಅವ್ರಿಗೆ ಅಂತ ಹೇಳ್ಬಿಟ್ಟು ಅವ್ರಿಗೆಲ್ಲ ಉಗಿದ್ರು ಸರ್ ಕ್ಯಾಕರ್ಸಿ. ಅದೇ ಆ ಥರ ಒಬ್ಬರು ಸೇರಕ್ಕೆ ಕಾಂಬಿನೇಷನ್ ಆಗೋಕ್ಕೆ ಬಿಡಲ್ಲ ಸರ್ ಇಲ್ಲಿ ಜನ. ಹಂಗೆ ಆ ಪಾಪ ಅವರು ಅದನ್ನು ಮೀರಿ ಆ ಸಿನಿಮಾದಲ್ಲಿ ಕೆಲಸ ಮಾಡಬೇಕು ಅಂತ ಬಂದಾಗ ಅವ್ರಿಗೆ ಗೊತ್ತಾಯಿತು ಓಂ ಪ್ರಕಾಶ್ ಅಂದ್ರೆ ಏನು. ಆಮೇಲೆ ಕ್ಯಾಮ್ರಾ ಪಕ್ಕದಲ್ಲಿ ನಿಂತ್ಕೊಂಡು ಡೈರೆಕ್ಷನ್ ಮಾಡೋ ಡೈರೆಕ್ಟ್ರನ್ನೇ ನಾನು ನೋಡಿಲ್ಲ ಈಗಿನ ಕಾಲದಲ್ಲಿ. ನೀವು ಕೂತ್ಕೊಳ್ಳೋದೇ ಇಲ್ಲ ಅಂತೀರಾ, ನೀವು ಅಷ್ಟು ಕೆಲಸ ಮಾಡ್ತೀರಾ, ನೀವು ಇದು ಮಾಡ್ತೀರಾ. ನಿಮ್ಮ ಜೊತೆ ನಾನು ದಯವಿಟ್ಟು ಯಾವುದೇ ಸಿನಿಮಾ ಮಾಡೋದು ನಾನು ಕತೆ ಕೇಳಲ್ಲ, ನೀವು ಯಾವತ್ತು ಪೂಜೆ ಅಂತ ಹೇಳಿದ್ರೆ ನಾನು ಬರ್ತೀನಿ ಅಂತಂದರು ಸರ್. ಅಷ್ಟು ಇದು ಸರ್. ಅಣ್ಣವ್ರು ಮೀಟ್ ಮಾಡಿದ್ರಾ? ಮಾಡಿದ್ದೀನಿ ಸರ್, ತುಂಬ ಸಲ ಮಾಡಿ. ಯಾವಾಗ ಈ AK-47 ಸಿಂಹದ ಮರಿ ಮಾಡಬೇಕಾದ್ರೆ ಫಸ್ಟ್ ಟೈಮ್ ಸರ್ ಅವಾಗ ನಾನು ಮೀಟ್ ಮಾಡಿದೆ. ಅವರು ರಾಯರ ಮಗ ಅಂತೇಳಿ ನನಗೆ ತುಂಬ ಖುಷಿಪಟ್ಟು ಹತ್ರ ಕರೆದ್ರು. ಆಮೇಲೆ ಕತೆ ಹೇಳಿದ್ದ ಶೈಲಿ ನೋಡಿ ತುಂಬ ಅಂದರೆ ತುಂಬ ಖುಷಿಪಟ್ಟು ಸಿಂಹದ ಮರಿ ಸ್ಕ್ರಿಪ್ಟನ್ನು 2 ಸಲ ಕೇಳಿದ್ರು. 1 ಸಲ ಕೇಳಿದ್ರು, ಆ್ಯಕ್ಚುಲಿ 2 ಸಲ ಕೇಳಿದ್ರು. ಅದು ವರದಪ್ಪಣ್ಣನೂ ಜೊತೆಲಿದ್ದರು, ಅದು ತುಂಬ ಖುಷಿ ವಿಷಯ. ಆಮೇಲೆ AK-47 ಬಂದಾಗ ಒಂದು ವಿಷಯ ಹೇಳ್ಬೋದಾ ಸರ್, ನಾನು ಇಷ್ಟಪಟ್ಟು ನನ್ನ ಗುರುಗಳು ಸ್ಥಾನದಲ್ಲಿ ನಾನು ಕೆಲಸ ಮಾಡಿದ ವ್ಯಕ್ತಿಗಳಂತಂದರೆ ಒಂದು ವಿ ಸೋಮಶೇಖರ್ ಸಾರು, ಒಂದು ವಿಜಯ ರೆಡ್ಡಿ, ಇನ್ನೊಂದು KS ದಾಸ್ ಅವರು. ನನಗೆ KS ದಾಸ್ ಅವರು ಹೇಳಿದರು, ಪ್ರಕಾಶ ನಾಳೆ ದಿನ ನೀನು ಯಾವ ಥರ ಡೈರೆಕ್ಟರ್ ಆಗ್ತೀಯ ಗೊತ್ತೇನೋ, ಫಿಲಮ್ಮೇ ಇರಲ್ಲ ಬಟ್ ಸಿನಿಮಾ ಮಾಡಿ ಪ್ರೂವ್ ಮಾಡ್ತೀಯಾ, ಇದೇ ಸಿನಿಮಾ ನೋಡಿ ಅಂತ ಹೇಳ್ಬಿಟ್ಟು, ಅಂಥ ಒಳ್ಳೆ ಬುದ್ಧಿವಂತ ನಿರ್ದೇಶಕ ಆಗ್ತೀಯ ಕಣೋ ಅಂತ ಆಶೀರ್ವಾದ ಮಾಡಿದರು. ಇದೇ ವಿ ಸೋಮಶೇಖರ್ ಅವರು ಹೇಳಿದರು, ಕನ್ನಡ ಇಂಡಸ್ಟ್ರಿಯಲ್ಲಿ ನೀನು ಡೈರೆಕ್ಟ್ರೇ ಆಗಲ್ಲ ಕಣೋ ಅಂತ ಹೇಳಿದರು, ಯಾವುದೇ ಕಾರಣಕ್ಕೂ ನೀನು ಡೈರೆಕ್ಟ್ರ್ ಆಗಲ್ಲ ಅಂತ ಹೇಳಿದರು. ವಿಜಯ ರೆಡ್ಡಿ ಅವರು ತುಂಬ ಖುಷಿಪಟ್ಟು ಸಿನಿಮಾ ಅಂದರೆ ಏನು ಅಂತ ಹೇಳ್ಕೊಟ್ಟಿದ್ರು. ಈ ಥರನೇ ಇರಬೇಕು ಸಿನಿಮಾ, ಕಾಳಿನ ಬೋಳಿ ಮಾಡಬೇಕು, ಬೋಳಿನ ಖಾಲಿ ಮಾಡಬೇಕು, ದಟ್ ಇಸ್ ಸಿನಿಮಾ, ಸಕ್ಸಸ್ ಇಸ್ ಎ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿದರು. ಇದು 3 ಡೈರೆಕ್ಟರ್. AK-47 ಸಿನಿಮಾ ನೋಡ್ಬಿಟ್ಟು ಹೊರಗಡೆ ಬಂದಾಗ ಊರ್ವಶಿ ಥಿಯೇಟರ್ನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರಾಗಿರ್ಬೋದು, ಪಾರ್ವತಮ್ಮ ಮೇಡಮ್ ಆಗಿರ್ಬೋದು, ಇವರು ಯಾರು ವರದಪ್ಪಣ್ಣ, 3 ಜನ ನಿಂತಿದ್ದರು. ಆಮೇಲೆ ನಮ್ಮ ಗುರುಗಳು ವಿ ಸೋಮಶೇಖರ್ ಸಾರೇ ಇದ್ದರು. ನನ್ನೆಲ್ಲ ಸಿನಿಮಾಗಳಿಗೂ ಅವ್ರು ಕರೆದು ಇದು ಮಾಡ್ತೀನಿ. ಅವತ್ತು ನಾನು ನೋಡಿದ್ದು ಡಾಕ್ಟರ್ ರಾಜ್ಕುಮಾರ್ ಸರ್ ಅವ್ರ ಕಣ್ಣಲ್ಲಾಗಿರ್ಬೋದು ಮತ್ತು 3 ಜನದ ಕಣ್ಣಲ್ಲೂ ಹಂಗೆ ಆನಂದ ಬಾಷ್ಪ ಅಂತಾರಲ್ಲ ಆ ಥರ ತುಂಬಿಕೊಂಡಿತ್ತು ಸರ್. ನಾನು ನೋಡಿದಾಗ ನನಗದು ಅನಿಸಿದ್ದೇನೆಂತಂದರೆ, ಅವರು ಮಗ ಶಿವರಾಜ್ ಕುಮಾರ್ ಅವರು ಆನಂದ್, ರಥಸಪ್ತಮಿ ಮತ್ತು ಮನವಿಚ್ಛೇದ ಹುಡುಗಿ 3 ಹ್ಯಾಟ್ರಿಕ್ ಹೀರೋ ಆದಾಗ ಸಂತೋಷ ಪಟ್ಟಿರ್ತಾರೆ ತಂದೆ ತಾಯಿಯವರಾಗಿರ್ಬೋದು ಮತ್ತು ವರದಪ್ಪಣ್ಣ ಆಗಿರ್ಬೋದು. ಇಂಥ ಒಂದು ಸಕ್ಸಸ್ಸು ಪ್ರೇಕ್ಷಕರಿಂದ ನಮಗೆ ಸಿಗ್ತಲ್ಲ ಅಂತ ಆ ಆನಂದ ಒಟ್ಟಿಗೆ ನನಗೆ AK-47 ಸಿನಿಮಾ ನೋಡಿದಾಗ ಅವ್ರು 3 ಜನದಲ್ಲಿ ನೋಡಿದೆ ಸರ್. ನಾನು ಅಷ್ಟು ಖುಷಿ ಆಗ್ಬಿಟ್ಟಿದ್ರು. ಎಷ್ಟು ಅಂದರೆ ಆ ಖುಷಿ ಇತ್ತು, ನನ್ನ ಮಗನ್ನ ಎಷ್ಟು ಚೆನ್ನಾಗಿ ತೋರಿಸಿದ್ಯಪ್ಪ, ಎಷ್ಟು ಚೆನ್ನಾಗಿದೆ ಅಂಥೇಳಿ. ಆಮೇಲೆ ಅದೇ ಜಾಗದಲ್ಲಿ ನಡೆದಿದ್ದು ಒಂದು ಇನ್ಸಿಡೆಂಟು. ಯಾವೊಬ್ಬ ಡೈರೆಕ್ಟ್ರು ನನಗೆ ನನ್ನ ಗುರುಗಳು ವಿ ಸೋಮಶೇಖರ್ ಸಾರು ನೀನು ಡೈರೆಕ್ಟ್ರೇ ಆಗಲ್ಲ ಕಣ ಅಂತ ಹೇಳಿದರು. ಅವತ್ತು ಅವ್ರ ಮುಂದೆ ಒಂದೇ ಮಾತು ಹೇಳಿದರು, ನನ್ನ ಹೆಸರನ್ನ ಉಳಿಸೋವಂಥ ಡೈರೆಕ್ಟ್ರು ಅಂತ. ಅದಕ್ಕಿಂತ ಖುಷಿ ಏನೇನಿದೆ? ಅಯ್ಯೋ ಸರ್, ಕರ್ನಾಟಕದ ಶೋಲೆ ಸರ್ ಇದು ಶಂಕರ್ ಗುರು, ಆ ಪಿಕ್ಚರ್ ಡೈರೆಕ್ಟ್ ಮಾಡಿದವ್ರು ಅವರು. ಅಂಥವ್ರ ಬಾಯಲ್ಲಿ ನಾನು ಆ ಮಾತು ಕೇಳಬೇಕು ಅಂದರೆ ನನಗೆ ತುಂಬ ಖುಷಿ ಆಯ್ತು ಸರ್ ಅವತ್ತು. ಆಮೇಲೆ ಸಾರ್ಥಕತೆ ಅದು ಸರ್, ಸಾರ್ಥಕತೆ ಅದು. ಅಯ್ಯೋ ಸರ್, ನಿಜವಾಗ್ಲೂ ನನಗೆ ಯಾವತ್ತೂ ಲೈಫಲ್ಲಿ ಮರೆಯೋಕ್ಕಾಗಲ್ಲ. ಆಮೇಲೆ AK-47 ಸಿನಿಮಾ ನೋಡಿ ಪುನೀತ್ ರಾಜ್ಕುಮಾರ್ ಅವರು ಕಾಲಿಗೆ ಬಿದ್ದುಬಿಟ್ರು ಸರ್ ನನಗೆ. ಬಂದ್ಬಿಟ್ಟು ನಾನು ಹೇಳಿ, ಸರ್ ಹಂಗೆಲ್ಲ ಮಾಡಬೇಡಿ, ಇಲ್ಲ ನಮ್ಮ ಅಣ್ಣನಿಗೆ ಎಂಥ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀರಾ ನೀವು, ಎಂಥ ಒಂದು ಒಳ್ಳೆ ವರ್ಚಸ್ ಕೊಟ್ರಿ ಈ ಸಿನಿಮಾಯಿಂದ, ಇಡೀ ಇಂಡಿಯಾ ನೋಡುತ್ತೆ ಇಂಥ ಒಂದು ಒಳ್ಳೆ ಸಿನಿಮಾನ, ನನಗೆ ತುಂಬ ಖುಷಿ, ನಿಜವಾಗ್ಲೂ ನಿಮ್ಮ ಕೆಲಸ ನಿಮ್ಗೆ ಗ್ರೇಟ್ ಸರ್ ಹಾಗೆ ಹೇಗೆ ಅಂತೇಳಿ. ಅವಾಗ ರಾಜ್ಕುಮಾರ್ ಸರ್ ಪಕ್ಕದಲ್ಲಿದ್ದರು ಸರ್. ಇಲ್ಲ, ನಿಮ್ಮ ಪ್ರೀತಿ ನಿಮ್ಮ ಇದು ಅವನಿಗೂ ಬೇಕಲ್ವಾ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಮಾತಾಡಿದ್ರು ಸರ್ ಅವರು. ಅದೊಂದು ಇವೆಲ್ಲ ನನಗೆ ಯಾವತ್ತೂ ಲೈಫಲ್ಲಿ ಮರೆಯೋಕ್ಕಾಗಲ್ಲ. ಪುನೀತ್ ರಾಜ್ಕುಮಾರ್ ಅವ್ರ ಜೊತೆಯಲ್ಲಿ ಕೆಲಸ ಮಾಡಲಿಲ್ಲ ಅನ್ನೋದು ತುಂಬ ಫೀಲ್ ಇದೆ ಸರ್ ನನಗೆ ಇವತ್ತೂ ನನಗೆ. ಬಟ್ ಈಸ್ ಎ ಯೂತ್ ಐಕಾನ್ ಸರ್, ಯೂತ್ ಐಕಾನ್. ಕನ್ನಡದ ಹೇಳ್ತಾರಲ್ಲ, ಒಂದು ಇಂಡಿಯಾಗೆ ಅಂಬಾಸಿಡ್ರು ಯಾರಪ್ಪ, ಇಲ್ಲ ಅಮೆರಿಕಾದಲ್ಲಿ ಇದ್ದಾರೆ ಅವರು ಅಂತ, ಹಾಗೆ ಕರ್ನಾಟಕದ ಸಿನಿಮಾ ಇಂಡಸ್ಟ್ರಿಗೆ ಅಂಬಾಸಿಡರ್ ಪುನೀತ್ ರಾಜ್ಕುಮಾರ್ ಅವರು ಸರ್. ದೊಡ್ಡತನದಲ್ಲಿ ನೀವೇ ದೊಡ್ಡವರು, ದೊಡ್ಡ ಮನೆ ದೊರೆಯೇ. ನೀವು ಮತ್ತು ಕೋಟಿ ರಾಮು ಅವರು ತುಂಬ ಆತ್ಮೀಯರು. ಹೌದು ಸರ್. ತುಂಬ ಸಿನಿಮಾಗಳನ್ನು ಒಟ್ಟಿಗೆ ಮಾಡಿದ್ರಲ್ಲ. ಹಾಗೆ ಮಾಲಾಶ್ರೀ ಮೇಡಮ್ ಜೊತೆನೂ 2-3 ಸಿನಿಮಾ ಮಾಡಿದ್ದೀರಾ. ಹಾಂ ಸರ್. ಕಿರಣ್ ಬೇಡಿ ಆಗಿರ್ಬೋದು, ಎಲೆಕ್ಷನ್. ಹೌದು ಸರ್. ಸರ್ ಆ್ಯಕ್ಚುಲಿ ನಾನು ಡೈರೆಕ್ಟ್ರ್ ಆಗಬೇಕು ಅಂತ ಶುರು ಮಾಡಿದ್ದೆ ಮಾಲಾಶ್ರೀ ಮೇಡಮ್ ಜೊತೆಯಲ್ಲಿ. ಅವರು ಅವಾಗ ಪೀಕಲ್ಲಿದ್ದರು.
ಪೀಕಲ್ಲಿದ್ದರು. ನಾನು ಅವ್ರನ್ನ ಇಟ್ಕೊಂಡು ಒಂದು ಡ್ಯುಯಲ್ ಕ್ಯಾರೆಕ್ಟರ್ ಕತೆ ಮಾಡಿದ್ದೆ. ಆವಾಗ ನಾನು ಫಸ್ಟು ಇಂಡಸ್ಟ್ರಿಯಲ್ಲಿ ಡೈರೆಕ್ಟ್ ಆಗಬೇಕು ಅಂತ ಅಂದ್ಕೊಂಡಿದ್ದೆ ಮೇಡಮ್ನ ನೋಡಿ. ಯಾಕಂದರೆ ಎಸ್ ಪಿ ಭಾರ್ಗವಿಗೆ ನಾನು ಅಷ್ಟೇ ಕೆಲಸ ಮಾಡಿದ್ದೆ. ಆವಾಗ ಆಗಲಿಲ್ಲ ಸರ್. ಆವಾಗ ನಾನು ಡೈರೆಕ್ಟ್ ಹಾಕಾಗಲಿಲ್ಲ, ಅವಕಾಶ ಸಿಗಲಿಲ್ಲ, ಅದಾಗಲಿಲ್ಲ. ಸೊ ಈ ರೀತಿ ಮಾಡ್ತಾನೆ ಇರಬೇಕಾದ್ರೆ ಅವರು ರಾಮು ಅವ್ರಿಗೆ ಹೆಂಡ್ತಿಯಾಗಿ ಎಂಟ್ರಿ ಆದರು ಲೈಫಲ್ಲಿ. ಸೊ ಅದಕ್ಕೆ ನಮ್ಗೆ ತುಂಬ ಖುಷಿ ಆಯಿತು. ಆಮೇಲೆ ಅವರು ಕೆಲಸದ ಬಗ್ಗೆ ಅಪಾರವಾದ ವಿಜ್ಞಾನಿ ಸರ್ ಮಾಲಾಶ್ರೀ ಅವರು. ಅವ್ರು ಮಾಡೋ ಪಾತ್ರಗಳಾಗಿರ್ಬೋದು ಅಷ್ಟಿದು. ಕಿರಣ್ ಬೇಡಿ ಮಾಡಬೇಕು ಅಂತ ಹೊರಟಾಗ ಕಿರಣ್ ಬೇಡಿನಲ್ಲಿ ಕೆಲವು ಸನ್ನಿವೇಶಗಳಂತೂ ಅದಕ್ಕೆ ಜೀವನೇ ಕೊಡ್ತಾರೆ ಅಂತಾರಲ್ಲ ಕಲಾವಿದರುಗಳು, ಅದನ್ನು ನಾನು ಮಾಲಾಶ್ರೀ ಮೇಡಮ್ ಹತ್ರ ನೋಡಿದೆ. ಅಷ್ಟು ಕೆಲಸಕ್ಕೆ ಅಂತಂದರೆ ಅಪಾರವಾದ ಗೌರವ ಅವ್ರ ಹತ್ರ. ಅದು ತುಂಬ ಖುಷಿ ಆಯಿತು ಅವ್ರ ಜೊತೆ. ಆಮೇಲೆ ಕಿರಣ್ ಬೇಡಿ ಸಿನಿಮಾ ಮಾಡಿದ್ವಿ. ಆ ಕಿರಣ್ ಬೇಡಿ ಅವರು ಆ ಸಿನಿಮಾ ನೋಡಿದ್ರು, ಒರಿಜಿನಲ್ ಕಿರಣ್ ಬೇಡಿ ಅವರು ನೋಡಿ ತುಂಬ ಖುಷಿಪಟ್ಟರು. ಸೊ ಅದಾದಮೇಲೆ ಎಲೆಕ್ಷನ್ ಅಂತ ಒಂದು ಪಿಕ್ಚರ್ ಮಾಡಿದ್ವಿ. ಅದು ಅಷ್ಟೇ ಕಮರ್ಷಿಯಲಿ ಎಕ್ಸಲೆಂಟು. ಎಲ್ಲರೂ ತುಂಬ ಕೋಪ್ರೇಟ್ ಮಾಡೋದು. ಅದೆರಡು ಸಿನಿಮಾ ಮಾಡಿದ್ದೀನಿ ಸರ್ ಮೇಡಮ್ ಜೊತೆಯಲ್ಲಿ. ತುಂಬ ಖುಷಿ ಆಯ್ತು ಸರ್. ಲವ್ಲಿ. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತೀರಿ, ಮನಸ್ಸುಗೊಳ್ಳೆದು.